ಪ್ರೈಸ್ ಪಡೆದಿರುವಂತಹ ಶಾನ್ ಸರ್ ಕೂಡ ಇದ್ದಾರೆ, ಜಾಗ್ವಾರ್ ಸ್ಟುಡಿಯೋಸ್ ನ ಸಂಸ್ಥಾಪಕರು. ಹಾರ್ಟ್ಲಿ ವೆಲ್ಕಮ್ ಮಿಸ್ಟರ್ ಶಾನ್ ಸರ್, ಪ್ರೀತಿಯ ಸ್ವಾಗತ. ಕೋರಾ ಬಗ್ಗೆ ಮಾತನಾಡ್ತಿದ್ದೆ. ಇದೊಂದು ಹಳ್ಳಿಯಲ್ಲಿ ನಡೆಯುವಂತಹ ಕಥೆ, ಬಹಳ ಸೊಗಸಾದ ಮೇಕಿಂಗ್. ನೀವು ಈಗಾಗಲೇ ಚಿತ್ರದ ಟೀಸರ್ ನೋಡಿರ್ತೀರಿ, 2 ಹಾಡುಗಳನ್ನು ನೋಡಿರ್ತೀರಿ. ರಾಕ್ಷಸರು ಹಾಗೂ ಮುಗ್ಧ ಜನರ ನಡುವೆ ನಡೆಯುವಂತಹ ಒಂದು ಹೋರಾಟದ ಕತೆ. ನಮ್ಮಲ್ಲಿ ಯಾವಾಗ್ಲೂ ಉಳ್ಳವರು ಇಲ್ಲದವರ ನಡುವೆ ಒಂದು ಯಾವಾಗಲೂ ಸಮರ ಇದ್ದೇ ಇರುತ್ತೆ. ಸೊ ಇದ್ದವರು ಸ್ವಲ್ಪ ತಿಳಿದುಕೊಂಡಿರೋರು ಬಡವರನ್ನ ಶೋಷಣೆ ಮಾಡುವಂತಹ ಕತೆ ಎಳೆಯನ್ನ ಇಟ್ಕೊಂಡು ಈ ಕೋರಾ ಸಿನಿಮಾನ ತಯಾರು ಮಾಡಲಾಗಿದೆ. ಬಹಳ ವಿಶೇಷವಾಗಿ ವರಟ ಶ್ರೀ ಅವರು ಈ ಚಿತ್ರದ ನಿರ್ದೇಶಕರು. ಒಂದು ಒಳ್ಳೆ ಕಥೆಯನ್ನ ಇಟ್ಕೊಂಡು ತೆರೆ ಮೇಲೆ ಬಂದಿದ್ದಾರೆ. ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು, ನಿರ್ಮಾಪಕರು ಪಿ ಮೂರ್ತಿ ಅವರು ಬಹಳ ಪ್ಯಾಷನೇಟ್ ಆಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಕೋರಾ ಅಂದಾಗ ನಾಯಕ ನಟನಾಗಿ ಸುನಾಮಿ ಕಿಟ್ಟಿ ಇದ್ದಾರೆ, ನಾಯಕಿಯಾಗಿ ಚರಿಷ್ಮಾ ಇದ್ದಾರೆ, ಕಠೋರನಾಗಿ ಪಿ ಮೂರ್ತಿ ಅವರು ನಮ್ಮ ನಿರ್ಮಾಪಕರು ಕಾಣಿಸ್ಕೊಳ್ತಾರೆ. ಇನ್ನು ಉಳಿದಂತೆ ಚಿತ್ರ ಬಹಳ ಅದ್ಭುತವಾಗಿ ಮೂಡ್ ಬರೋದಕ್ಕೆ ಇದರ ಮೇಕಿಂಗ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ಇದರ ಕಲಾವಿದರ ಬಳಗ. ಸೌಜನ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಪಾರ್ಟ್ನರ್ ಆಗಿ ನಮ್ಮ ಮುನಿ ಜನಪದ ಸರ್ ಇದ್ದಾರೆ. ಸೊ ಸರ್ ಪ್ರೀತಿ ಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೇನೆ ಮನಮೋಹನ್ ಸರ್ ಇದ್ದಾರೆ, ನಮ್ಮ ಲಯಾ ಕೋಕಿಲ ಸರ್ ಇದ್ದಾರೆ. ಇದರಲ್ಲಿ ಒಬ್ಬ ತಾತನ ಪಾತ್ರಧಾರಿಯಾಗಿ MK ಮಠ ಸರ್ ಒಂದು ಪ್ರಬುದ್ಧ ಪಾತ್ರವನ್ನು ನಿಭಾಯಿಸಿದ್ದಾರೆ. ಮಠ ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ. ಜೊತೆಗೆ ಯತಿರಾಜ್ ಅವರಿದ್ದಾರೆ, ನೀನಾಸಂ ಅಶ್ವಥ್ ಅವರಿದ್ದಾರೆ. ಸೊ ಸಾಕಷ್ಟು ಕಲಾವಿದರ ಬಳಗವೇ ಇದೆ. ಬಹಳ ಮುಖ್ಯವಾಗಿ ಚಿತ್ರ ಈಗಾಗಲೇ ಸದ್ದು ಮಾಡಿರೋದು ಇದರ ಮ್ಯೂಸಿಕ್ ಮುಖೇನ. ಹಾಗಾಗಿ BR ಹೇಮಂತ್ ಕುಮಾರ್ ಚಿತ್ರದ ಸಂಗೀತ ನಿರ್ದೇಶಕರು, ಚಿತ್ರದ ಸಂಕಲನಕಾರರಾಗಿ K ಗಿರೀಶ್ ಕುಮಾರ್ ಅವರಿರ್ತಾರೆ. ಜೊತೆಗೆ ನಮ್ಮ ಸಿನಿಮಾ ಬಹಳ ಅದ್ಭುತವಾಗಿ ಕಾಡಿನ ಮಧ್ಯೆ, ಜೊತೆಗೆ ಒಪ್ಪಿಕೊಂಡಳು ಸಾಂಗ್ ನೀವು ನೋಡಿದ್ರೆ ನಾವು ರಬಕವಿ ಬನಹಟ್ಟಿಯಲ್ಲಿ ಲಾಂಚ್ ಮಾಡಿರೋದು. ಇದನ್ನ ನೀಲಕುರಂಜಿ ಮಧ್ಯೆ ತೆಗಿಲಾಗಿದೆ. ನೀಲಕುರಂಜಿ 12 ವರ್ಷಗಳು ಒಮ್ಮೆ ಬರುತ್ತೆ. ಸೊ ಅದು ಒಂದು ಅದ್ಭುತವಾದ ಕ್ಷಣ ಸರ್ ಹೇಳಲಾಗಿದೆ. ಸೊ ಮೊದಲನೇದಾಗಿ ನಾವು ಆ ಹಾಡನ್ನು ನೋಡ್ಕೊಂಬರೋಣ, ಒಪ್ಪಿಕೊಂಡಳು. ಅದಾದ ನಂತರ ಟ್ರೈಲರ್ ಲಾಂಚ್ ಆಗುತ್ತೆ, ಸಿನಿಮಾ ತಂಡದವರು ಮಾತನಾಡ್ತಾರೆ. ಸೊ ಒಪ್ಪಿಕೊಂಡಳು ಸಾಂಗ್ ಬರಲಿ ಪ್ಲೀಸ್ ದಯಮಾಡಿ. ವರಟ ಶ್ರೀ ಅವರ ನಿರ್ದೇಶನದ ಪಿ ಮೂರ್ತಿ ಅವರನ್ನು ಹೆಚ್ಚಾಗಿ ತೆಗೆದಿದ್ದಾರೆ. ಒಂದು ಕ್ವಾಲಿಟಿ ಕಾಂಟೆಂಟ್ ಆಗೋದ್ರಲ್ಲಿ ಸಿನಿಮಾ ಯಾವುದೇ ಸಂದೇಹವನ್ನ ಮೂಡಿಸ್ತಾ ಇಲ್ಲ. ಸ್ವಲ್ಪ ಓಕೆ ಸರ್. ಶ್ರೀ ಹರಿ ಓಂ. ಹೊಸ ವರ್ಷದ ಮೊಟ್ಟ ಮೊದಲ ಒಬ್ಬ ಸಾಮಾನ್ಯರಿಂದಲೂ ಇಂತಹ ಅದ್ಭುತವಾದಂತಹದ್ದು ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸೋದಕ್ಕೆ 2025ರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಆಗ್ಲೇ ವೇದಿಕೆ ಮೇಲಿದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡ್ಬೇಕು ಎಂಬತಕ್ಕಂಥದ್ದು ಅರಿವಾಗದಂತ ರೀತಿಯಲ್ಲಿ ಆಯ್ತು. ಅಂದ್ರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲ್ಗಳು, ಜೊತೆಗೆ ಎಲ್ಲರಲ್ಲಿರ್ತಕ್ಕಂಥ ಕಾತುರತೆ, ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂತಹ ವಿಚಾರವನ್ನ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ. ಅದಕ್ಕಾಗಿ ನಾನು ಸೇದ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ. ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ, ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂತ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಅದರಿಂದ ಕಲಿತು ಹೋಗುವಂಥದ್ದಿದೆ. ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರಾ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ, ರಾಜ್ಯವಲ್ಲದಿರೋ ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಒಳ್ಳೆ ಹೆಸರು ಮಾಡಲಿ, ಕನ್ನಡಿಗರಿಗೆ ಎಲ್ಲೋದ್ರೂ ಒಂದು ಒಳ್ಳೆ ವಿಶೇಷವಾದ ಸ್ಥಾನಮಾನ ಸಿಗಲಿ. ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂತಹ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗುವಂತದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.
ವಿಷ್ಣುಪತ್ನಿಂ ಸಮೋಪೇತಂ ಸ್ವರ್ಣವರ್ಣಮಕೇತನೆ ಅನೇಕ ರತ್ನ ಸಂಭೂತೆ ಭೂಮಿದೇವಿ ನಮಸ್ತತೆ ಪ್ರತ್ಯುದ್ಧಯಂ ಧೃತಾದೋಖಿನಾದೃಷ್ಟಂ ದಂಚಲಾರಿಯ ಗತಿತಂ ಮಾಂ ದೇಹಿ ಪವಿತ್ರ ಕುರಶಾಸನಂ. ಶುಭವಾದ ಈ ಸುಸಂದರ್ಭದಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನಾವರಣಗೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಜಲ, ಕಲೆ ಇಲ್ಲದ ಮಾನವನಿಲ್ಲ, ಆಡುಬುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆಗನುಗುಣವಾಗಿ ಕನ್ನಡದ ಅಭಿಮಾನಿಗಳು, ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಚಿರುಮಯವಾಗಿ ಬೆಳಗಲಿ ಅಂತ ನಾವು ನೀವೆಲ್ಲ ಮುಂಬದಿಯಲ್ಲಿ ಕೊಡುತ್ತಿರ್ತಕ್ಕಂಥ ಎಲ್ಲಾ ಕಲಾಬಂಧುಗಳು, ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರೈಸುತ್ತಾ ಕನ್ನಡದ ನುಡಿ, ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ಅತ್ಯುನ್ನತವಾಗಿರ್ತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ. ಕೋರ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬೆಳಗಲಿ ಅಂತ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಗುರುಗಳೇ. ಬನ್ನಿ ಮುಂದೆ ಲೈಟ್ ತಗೊಳ್ಳಿ ಫೇಸ್ಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋರ ಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮೊನ್ನೆ ಬಂದು, ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು, ಆನಂದ್ ಗುರೂಜಿಯವರು, ನಮ್ಮ ಸ್ನೇಹಿತರಾದ ಚೇತನ್ ಅವರು, ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದ್ರು. ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ, ಯಾಕೆಂದ್ರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ, ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ, ಒಂದು ಹೋರಾಟದ ಮುಖಾಂತರ ಬಂದಂಥವ್ರು. ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು. ನಾನೇನು ಮಾಡಬೇಕು ಅಂತ ಕೇಳಿದೆ. ಏನ್ ಮೂರ್ತಿ ಸರ್, ನನ್ನ ಕಡೆಯಿಂದ ಏನು ಮಾಡ್ಬೇಕು ನಿಮಗೆ ಅಂತ ಕೇಳಿದೆ. ಯಾಕೆಂತಂದ್ರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ. ಇವತ್ತು ಕೋರ ಚಿತ್ರ ಇವತ್ತು ನಾವು ನೋಡ್ತೀವಿ, ಒಂದು ಟೀಸರು, ಟ್ರೈಲರು, ಬಟ್ ಅದ್ರ ಹಿಂದೆ ವರ್ಷಾನುಗಟ್ಲೆ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ. ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ, ಡೈರೆಕ್ಟ್ ಮಾಡೋದ್ರಿಂದ ನಮಗೆ ಅದ್ರ ಗೊತ್ತಿದೆ ಅದ್ರ ಪೇನ್ ಏನು ಅಂತ. ಮಾತಾಡೋರಿಗಿಂತ ಕೆಲಸ ಮಾಡೋದ್ರ ಪೇನ್ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ, ಸರ್ ನಾನೇನು ಮಾಡ್ಬೇಕು ಹೇಳಿ ಅಂತ. ಸೊ ಮೂರ್ತಿ ಸರ್ ನಿಮಗೆ ಒಳ್ಳೇದಾಗುತ್ತೆ. ನಾನೊಂದಷ್ಟು ಶೋರಿಲಿ ತೋರಿಸಿದ್ರು, ಭಾಳ ಸುನಾಮಿ ಕಿಟ್ಟಿ ಅವರು ಎಫರ್ಟು. ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದೊಂದು ಶೋರಿಲ್ ನೋಡಿದ್ದೆ, ಇನ್ನು ರಿಲೀಸ್ ಆಗಕ್ಕೆ ಮುಂಚೆ ಅವ್ರ ಸ್ನೇಹಿತರು. ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿದ್ದು ನನಗೆ, ಆವಾಗ ಹೇಳಿದ್ದೆ ವಿಜಯ್ ಸರ್ದು. ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರ ಎಫರ್ಟ್ ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿ ಅವರು, ವಿಜಯ್ ಅವ್ರ ತರ ಒಬ್ಬ ಆಕ್ಷನ್ ಹೀರೋ ಆಗಿ ಬರ್ತಾರೆ, ಕನ್ನಡ ಚಿತ್ರರಂಗ ಅಸೆಟ್ ಆಗ್ತಾರೆ. ನಮ್ಮ ಮೂರ್ತಿ ಸರ್ಗೆ ಇದೊಂದು ದೊಡ್ಡ ಹಿಟ್ ಆದ್ರೆ ಇನ್ನೂ 10 ಚಿತ್ರಗಳನ್ನ ಮಾಡ್ತಾರೆ. ಸೊ 10 ಕಲಾವಿದರು ಬೆಳೀತಾರೆ, ಟೆಕ್ನಿಷಿಯನ್ಸ್ ಬೆಳೀತಾರೆ. ಹಾಗಾಗಿ ಹೊಸಬರಿಗೆ ಯಾವತ್ತೂ ನಾನೊಬ್ಬನೇ ಅಲ್ಲ, ಎಲ್ಲರೂ ಪ್ರೇರೇಪಿಸೋಣ, ಒಳ್ಳೇದಾಗ್ಲಿ. ಮೂರ್ತಿ ಸರ್ ಆಲ್ ದಿ ಬೆಸ್ಟ್. ನಾನು ನೋಡಿರೋ ಶೋರಲ್ಲಿ ನೀವು ಭರವಸೆ ಮೂಡಿಸಿದ್ದೀರಾ. ಕಿಟ್ಟಿ ಅವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನ್ಸಿದೆ. ನೀವು ಉಳಿಬೇಕು ನನಗೆ ಮೇಯ್ನು. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀರಾ, ಒಳ್ಳೇದಾಗ್ಲಿ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಗುರೂಜಿ, ನಮ್ಮ ಆನಂದ್ ಗುರೂಜಿ ಅವರು ನನಗೆ ಇವತ್ತೆಲ್ಲ ಸುಮಾರು 16 ವರ್ಷಗಳಿಂದ ನಮ್ಮ ಗುರೂಜಿಯವರು, ನನಗೆ ಅವರ ಆಶೀರ್ವಾದ ಸದಾ ಇದೆ. ಮೊನ್ನೆನೂ ಕೂಡ 1 ವರ್ಷದಿಂದ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟ್ ಜನರು ಎಲ್ಲಿದೆಯಪ್ಪ ಆಶೀರ್ವಾದ ತಗೊಂಡೋಗು, ನಿಮ್ಮೇಲೆ ತುಂಬಾ ದೃಷ್ಟಿ ಇದೆ ಬಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ. ಈ ತರ ಹಿರಿಯರು, ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ. ಸೊ ಒಟ್ಟಾರೆಯಾಗಿ ಕೋರ ಚಿತ್ರ ಒಳ್ಳೇದಾಗಬೇಕು, ಗೆಲ್ಲಬೇಕು. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ, ನೀವು ಕಾಯ್ತಾ ಇದ್ದೀರಾ. ಆದಷ್ಟು ಬೇಗ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್, ಕೋರ ಟೀಮ್. ಚಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು, ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಸುನಾಮಿ ಕಿಟ್ಟಿ ಅವರು ಒಂದು 14 ವರ್ಷದ ಗೆಳೆಯ, ನಾನು ಡೈರೆಕ್ಟರ್ ಆಗೋ ಮುಂಚೆಯಿಂದ ನನ್ನ ಸ್ನೇಹಿತ. ಬಹಳ ಅವ್ರ ಗ್ರೋತ್ ನೋಡ್ಕೊಂಡ್ ಬರ್ತಾ ಇದೀನಿ. ಬಹಳ ಶ್ರಮಜೀವಿ, ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲ್ತು ಬಹಳ ಕಷ್ಟಪಟ್ಟು ಒಬ್ಬ ಹೀರೋ ಆಗ್ಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಅನ್ಕೊಂತಾ ಇದ್ರು. ಈ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹೊರಟ ಶ್ರೀ ಸರ್ ಸಖತ್ತಾಗಿ ತೋರಿಸಿದೀರಾ ಗೆಳೆಯನ್ನ. ಯಾಕಂತಂದ್ರೆ ಚಂದ್ರೋಣ ಹೇಳ್ದಂಗೆನೆ ನಾನು ಟೀಸರ್ ನೋಡಿದೆ ಅಂಡ್ ಶೋರಿಲ್ ಬಿಫೋರ್ ನೋಡಿದ್ದೆ. ಬಹಳ ಕಷ್ಟ ಅಂದ್ರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋಂಥದ್ದು ಒಬ್ರು ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಾನೆ ಅನ್ಬೋದು. ಆ ತರದ ಒಂದು ಅವಕಾಶ ಸಿಕ್ಕಿದೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶೋರಿಲ್ ನೋಡಿದಾಗ, ಒಂದಿಷ್ಟು ವಿಜುವಲ್ಸ್ ನೋಡಿದಾಗ
ಅಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ನಿರ್ಮಾಪಕರು ಸಖತ್ತಾಗಿ ಕಾಣಿಸ್ತಾರೆ. ಯಾಕಂದ್ರೆ ಬಜೆಟ್ ಕಾಣಿಸುತ್ತೆ, ಕ್ಯಾನ್ವಾಸ್ ಕಾಣಿಸುತ್ತೆ, ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ, ಅಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ. ಯಾಕಂದ್ರೆ ಒಂದು ಕತೆ ಬರ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ, ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ, ಅವನ್ ಕಾಸ್ಟ್ಯೂಮ್ ಇರ್ಬೋದು ಅಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು, ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಹಾಕಿರೋಂಥ ಸೆಟ್ಟೇ ತುಂಬಾ ಹ್ಯೂಜ್ ಅಂತ ಅನ್ಸುತ್ತೆ. ಸೊ ಆ ತರ ತುಂಬಾ ರಿಚ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇ. ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ, ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗ್ಲಿ. ಅಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ, ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ ಅಂಡ್ ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ. ಅಂಡ್ ಎಂಟೈರ್ ಟೀಮ್ ನ ಎಲ್ಲರೂ ಕೂಡ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ ಕೇಳ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಚೇತನ್ ಸರ್. ರವಿ ಚೇತನ್ ಸರ್ ಸಿನಿಮಾದೊಳಗೆ ಬಂದೇ ಇಲ್ಲ. ನಾನು ನೋಡಿ ಬೆಳೆದಂತ ಲೋಕೇಶ್ ಅಣ್ಣ, ಮೂರ್ತಿ ಅಣ್ಣ, ಬಾಲಣ್ಣ, ಕಲ್ಕೆ ಅಣ್ಣ ಇವ್ರಗಳ ಜೊತೆನೆ ಬೆಳೆದಿದ್ದು. ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ ಇವರೆಲ್ಲ ಕಷ್ಟಗಳು, ಇವ್ರು ನಡ್ಕೊಂಡ್ ಬಂದ ಹಾದಿ ಅಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ನಾನು ಮೂರ್ತಿ ಅಣ್ಣ ಅವ್ರ ಹುಡುಗನಾಗೆ ಬಂದಿದ್ದು. ಅಣ್ಣ ಮೊದಲಿಗೆ ವೆಲ್ಕಮ್ ಅಣ್ಣ ಸಿನಿಮಾ ಲೈನ್ಗೆ. ಸಣ್ಣದಾಗಿದ್ರಿ, ತೊಡಗಿಸ್ಕೊಂಡಿದ್ರಿ, ಈಗ ಲಾರ್ಜ್ ಸ್ಕೇಲ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಬಿಕಾಸ್ ಸಿನಿಮಾಗೆ ನಿಮ್ಮಂತವ್ರು ಬೇಕು ಅಣ್ಣ. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಸಿನಿಮಾಗೋ, ಕನ್ನಡ ಭಾಷೆಗೋ ಕಷ್ಟ ಅಂದ್ರೆ ನಾವು ಟಿವಿ ಮುಂದೆ ಕೂತ್ಕೊಂಡು ಒಂದೆರಡು ನಿಮಿಷ ಹಾರಾಡ್ತೀವಿ ಅಷ್ಟೇ. ಆಮೇಲೆ ಟಿಫನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ನೀವು ಹಂಗಲ್ಲ, ಊಟ ತಿಂಡಿ ಬಿಟ್ಟು ಹೋರಾಡ್ತೀರಿ, ಬೀದಿಗೆ ಹೋರಾಡ್ತೀರಿ. ನಾಳೆ ದಿನ ಕನ್ನಡ ಸಿನಿಮಾಗೆ ಏನಾದ್ರು ತೊಂದರೆ ಅಂದ್ರೆ ನಿಮ್ಮಂತವ್ರು ಬೇಕು ಅಣ್ಣ ಈ ಇಂಡಸ್ಟ್ರಿಗೆ. ಮತ್ತೆ ಈ ಹಿಂದೆ ನಿಂತ್ಕೊಂಡು ಜೈಕಾರ ಹಾಕಕ್ ಸುಮಾರು ಜನ ಸಿಗ್ತಾರೆ. ಸಮಸ್ಯೆ ಅಂತ ಬಂದ್ರೆ ಮುಂದೆ ನಿಂತ್ಕೊಂಡು ಓಂಕಾರ ಹಾಕಕ್ಕೆ ಯಾರು ಸಿಗೋದಿಲ್ಲ. ಅದ್ರ ತುಂಬಾ ಸಮಸ್ಯೆಗಳಿಗೆ ಓಂಕಾರ ಆಡಿದ್ದೀರಿ ಅಣ್ಣ ನೀವು. ಸೊ ನಿಮ್ಮಂತವ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ರೆ ನಾಳೆ ದಿನ ಕನ್ನಡ ಚಿತ್ರರಂಗಕ್ಕೆ ಏನಾದ್ರು ಕಷ್ಟ ಅಂದ್ರೆ ಮುಂಚೂಣಿಯಲ್ಲಿ ಬಂದು ಹೆಗಲು ಕೊಡ್ತೀರಿ. ಹಾಗಾಗಿ ವೆಲ್ಕಮ್ ಅಣ್ಣ, ಥ್ಯಾಂಕ್ ಯು ನೀವು ಇಂಡಸ್ಟ್ರಿಗೆ ಬಂದಿದ್ದಕ್ಕೆ. ಮತ್ತೆ ಚಂದ್ರು ಸರ್ ಹೇಳಿದಂಗೆ ನಾನು ಶೋರಲ್ಲಿ ನೋಡಿದ್ದೀನಿ. ಶೋರಿಲ್ ನೋಡುವಾಗ ನನಗೆ ಎರಡು ಅನ್ಸಿದ್ದು, ಒಂದು ಮತ್ತೆ ಒಂದ್ಸಲಿ ದುನಿಯಾ ಸಿನಿಮಾ ನೋಡ್ತಿದ್ದೀನಿ ಅಂತ, ಇನ್ನೊಂದು ನಾನು ಕಿಟ್ಟಿ ಅವರು ನೋಡಿದಾಗ ಅವರಲ್ಲಿ ಆ ಕೋರನ್ಗಿಂತ ಹೆಚ್ಚಾಗಿ ಇನ್ನೊಬ್ಬ ಹೊಸ ಬ್ಲಾಕ್ ಕೋಬ್ರಾ ಕಂಡ್ರು ನಂಗೆ. ಇನ್ನೊಬ್ಬ ವಿಜಯಣ್ಣ ನೀವು ಮುಂದಕ್ಕೆ ಖುಷಿ ಆಯ್ತು. ಬಿಕಾಸ್ ರೋಪ್ ಇಲ್ದೆ ಡೂಪ್ ಇಲ್ದೆ ಫೈಟ್ಗಳು ಮಾಡಿದಿರಿ. ನಾನು ಅವತ್ತು ಕೇಳಿದೆ ಏನ್ ಸಾರ್ ಇಷ್ಟು ರಿಸ್ಕ್ ತೊಗೊಂಡಿದ್ದೀರಿ ಅಂತ. ನಾನು ಈ ಸಾಂಗ್ ನೋಡಿರಲಿಲ್ಲ, ಈಗ ನೋಡಿದೆ. ಅದ್ರಲ್ಲಿ ನಂಗೆ ಒಂದು ಅನಿಸ್ತು, ನಿಜ ಸುಳ್ಳು ಗೊತ್ತಿಲ್ಲ, ನಾನು ಟಿವಿ ನೋಡಿದೆ ನಿಮ್ಗೆ ಏನು ಏಟ್ ಬಿತ್ತು ಕಣ್ಣಿಗೆ ಅಂತ. ಮೇ ಬಿ ಶೂಟಿಂಗ್ ನಿಲ್ಲುತ್ತೆ ಅಂದ್ಬಿಟ್ಟು ಆ ಟವಲ್ ನ ಕಣ್ಣು ಕಟ್ಕೊಂಡು ಹ್ಯಾಕ್ ಮಾಡಿದ್ದೀರಿ ಅನ್ನಿಸ್ತು. ಬಿಕಾಸ್ ಅಷ್ಟೊಂದು ಕವರ್ ಮಾಡಲ್ಲ ಸಾಂಗ್ ಮಾಡುವಾಗ, ಅದು ಅನ್ನಿಸ್ತು. ಏಟ್ ಬಿದ್ರು ಮಾಡಿದ್ದೀರಿ. ತುಂಬಾ ಕಷ್ಟಗಳನ್ನು ದಾಟಿ ಸಿನಿಮಾ, ತುಂಬಾ ಕಷ್ಟ ಬಿದ್ದಿದ್ದೀರಿ. 8-9 ವರ್ಷ ತಾಳ್ಮೆಯಿಂದ ಕಾದಿದ್ದೀರಿ. ನಾನು 9 ದಿನಾನು ಮನೇಲಿ ಕೂತ್ಕೊಳ್ಳಲ್ಲ ಶೂಟಿಂಗ್ ಇಲ್ಲ ಅಂದ್ರೆ. ಬೆಳಗ್ಗೆ ಎದ್ರೆ ಸೆಟ್ಟಲ್ಲಿ ಚಿತ್ರಾನ್ನ ತಿನ್ಬೇಕು ನಾನು. ಆ ಥರದ್ದೊಂದು ನಿಮ್ಮ ತಾಳ್ಮೆಗೊಂದು ಆಕ್ಸ್ ಆಫ್. ಒಳ್ಳೇದಾಗ್ಲಿ ಇಡೀ ಟೀಮ್ಗೆ, ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುದೀಶ್ ಸರ್, ಧನ್ಯವಾದಗಳು. ಲಾಂಚ್ ಅಂತ ಹೇಳಿ ಅದಾದ್ಮೇಲೆ ಚಂದ್ರ ಸರ್, ಚೇತನ್ ಸರ್ ಎಲ್ಲ ಲಾಂಚ್ ಅಲ್ಲಿ ಮೊದಲನೇದಾಗಿ ಕನ್ನಡ ಟ್ರೈಲರ್ ನೋಡೋಣ, ಅದಾದ ಬಳಿಕ ತಮಿಳ್ ಟ್ರೈಲರ್ ನೋಡೋಣ. ಯಾಕಂದ್ರೆ ಇವತ್ತು ನಮ್ಮ ಜೊತೆಗೆ ತಮಿಳ್ ಹಾಗೆ ತೆಲುಗು ಇಬ್ರು. ಕನ್ನಡ ಕೋರ ಟ್ರೈಲರ್ ಲಾಂಚ್ ಆಗಲಿ, ಶುಭವಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ದಯಮಾಡಿ ಚಂದ್ರ ಸರ್ ನೀವೊಂದು ಸಾಕಾತ್ ಮಾಸ್ ಆಗಿದೆ, ಸಾಕಾತ್ ಕಮರ್ಷಿಯಲ್ ಆಗಿದೆ. ಫಸ್ಟ್ ಕಂಗ್ರಾಚುಲೇಷನ್ಸ್ ಮೂರ್ತಿ ಸರ್. ನಾನು ಪ್ರೊಡ್ಯೂಸ್ ಮಾಡಿದ್ದೀರಾ, ನಾನು ಅಲ್ಲಿ ನೋಡಿದ್ದೆ ವಿಜುವಲ್ಸ್ ವಿತ್ ರೆಕಾರ್ಡಿಂಗ್ ನೋಡಿರ್ಲಿಲ್ಲ. ಸಾಕಾತ ಕಾಣಿಸ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್. ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ವರ್ಟಾ ಶ್ರೀ ಸರ್, ಕಂಗ್ರಾಟ್ ಸರ್, ಸಖತ್ತಾಗಿ ತೆಗೆದಿದ್ದೀರಾ, ಒಳ್ಳೆ ವಿಜುವಲ್ಸ್. ಆಲ್ ದ ವೆರಿ ಬೆಸ್ಟ್. ಎಂಟೈರ್ ಟೀಮ್ಗೆ ಶುಭವಾಗಲಿ. ಅಂಡ್ ತಮಿಳ್ ಟ್ರೈಲರ್ ಲಾಂಚ್ ಆಗಲಿ. ಆಲ್ ದ ವೆರಿ ಬೆಸ್ಟ್ ಕೋರಾ. ಚಂದ್ರ ಸರ್, ಆಲ್ ದಿ ಬೆಸ್ಟ್ ಕೋರಾ ಟೀಮ್. ಥ್ಯಾಂಕ್ ಯು. ತಮಿಳ್ ಟ್ರೈಲರ್ ಲಾಂಚ್. ಥ್ಯಾಂಕ್ ಯು ಚಂದ್ರ ಸರ್. ನಿಮ್ಮ ಕೋಆಪರೇಟಿವ್ ರಿಲೀಸ್ ಆಗಿ ಇರಲಿ. ಈ ಒಂದು ಕೋರಾ ಸಿನಿಮಾದ ಟ್ರೈಲರ್ ಲಾಂಚ್ ಬಂದಂತ ನನ್ನ ಗುರುಗಳಾದ ಶ್ರೀ ಡಾಕ್ಟರ್ ಆನಂದ್ ಗುರುಜಿಯವರು, ಮತ್ತೆ ಅದೇ ಥರ ಇನ್ನೊಬ್ಬರು ಗುರುಗಳು ಶ್ರೀ ಡಾಕ್ಟರ್ ಸಿದ್ದರಾಸ್ವಾಮಿ ಗುರುಗಳು, ಮತ್ತೆ ನಮ್ಮ ಟ್ರೈಲರ್ ಲಾಂಚ್ ಮಾಡೋಂಥ ನಮ್ಮ ಕಬ್ಜಾ ಪ್ರೊಡ್ಯೂಸರ್ ಚಂದ್ರಣ್ಣನವರು, ಹಾಗೆ ನಮ್ಮ ಲೋಕೇಶ್ ಅಣ್ಣನವರು, ಮತ್ತೆ ನಮ್ಮ ಸುದ್ದಿ ಅವರು, ಇನ್ನು ಹಲವಾರು ಜನ ಗಣ್ಯರು, ನಮ್ಮ ಗೌಡ್ರು, ಮತ್ತೆ ಚೇತನ್ ಸಾರು, ನಮ್ಮ ತುಕಾಲಿ ಸಂತು ಅವರು, ಮತ್ತೆ ನಮ್ಮ ಸಿನಿಮಾದ ಸುನಾಮಿ ಗಿಟ್ಟಿ, ಚರಿಷ್ಮಾ, ನಮ್ಮ ಡೈರೆಕ್ಟ್ರು ಮಠಣ್ಣ, ಮುನಿಯಣ್ಣ, ಆಮೇಲೆ ನಮ್ಮ ರೈ ಅವರು, ಮತ್ತೆ ಎಲ್ಲ ಸುಮಾರು ಜನ ಕಲಾವಿದರಿದ್ದಾರೆ. ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮ ಬಂದಂತ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು, ಮತ್ತೆ ನಮ್ಮ ಎಲ್ಲ ಅಂಬೇಡ್ಕರ್ ಸೇನೆ ಮುಖಂಡರು, ಮತ್ತೆ ವಿವಿಧ ಸಂಘಟನೆ ಮುಖಂಡರು, ನನ್ನ ಸ್ನೇಹಿತರು, ನಿಮ್ಮೆಲ್ಲರಿಗೂ ಮನಸ್ಪೂರ್ವಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ನೀವೇನಿವತ್ತು ನೋಡ್ಕೊಂಡ್ ಬಂದಿದ್ದೀರಾ ಕೋರಾ ಸಿನಿಮಾ,
ಕೋರ ಅಂತ ಹೇಳಿದ್ರೆ ಬಹುಶಃ ಇದು ಒಂದು ಕನಸು ನನಗೆ. ಕೊರಗಜ್ಜ ಸ್ವಾಮಿಯ ಕೊರಗಜ್ಜನ ಮೊದಲನೇ 2 ಅಕ್ಷರನೇ ಈ ಒಂದು ಕೋರ. ಹಾಗಾಗಿ ಕೊರಗಜ್ಜ ಸ್ವಾಮಿ ಆಶೀರ್ವಾದದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಈ ಒಂದು ಕೋರ ಸಿನಿಮಾ. ಇದು ರತ್ನಮ್ಮ ಮೂವೀಸು ನಮ್ಮ ತಂದೆ ತಾಯಿ ಆಶೀರ್ವಾದ ಜೊತೆಗೆ ಈ ಸಿನಿಮಾನ ನಾವು ಅವರ ಒಂದು ಬ್ಯಾನರ್ ಮಾಡ್ಬೇಕಂತೇಳಿ ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ಮತ್ತೆ ಈ ಸಿನಿಮಾಗೆ ನನಗೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಅಣ್ಣ ಚಲುವರಾಜ್ ಅವರು ಮತ್ತೆ ಹಲವಾರು ಸ್ನೇಹಿತರು ಸುಮಾರು ಜನ ನನಗೆ ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೋರ ಅದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ಯೂರ್ ಕಂಟೆಂಟ್, ಒಂದು ನಮ್ಮ ನೆಲದ ಕತೆ. ನೀವು ನೋಡಿರ್ತೀರ ಮೋಸ್ಟ್ಲಿ RR, ರೌಡಿಸಮ್ಮು, ಫ್ಯಾಮಿಲಿ ಸೆಂಟಿಮೆಂಟು ಎಲ್ಲ ಸಿನಿಮಾ ಅದು ಹೊರತುಪಡಿಸಿ ಒಂದು ಸಪರೇಟ್ ಲೋಕದ ಈ ಸಿನಿಮಾದಲ್ಲಿ. ಒಂದು ಆದಿವಾಸಿ ಬುಡಕಟ್ಟ ಜನಾಂಗ ಮತ್ತು ಒಬ್ಬ ರಾಕ್ಷಸನ ಕತೆ, ಈ 2 ಪ್ಲೇ ಆಗುತ್ತೆ. ಈ ಕತೆ ಟೋಟಲ್ ಫಾರೆಸ್ಟ್ ಬೇಸ್ ಕಂಟೆಂಟ್ ಸಿನಿಮಾ, ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನಿಮಗೆ 4 ಫೈಟ್ ಇದೆ, 3 ಸಾಂಗ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇದೆ. ಯಾವುದಲ್ಲೂ ನಾವು ಕಮ್ಮಿ ಮಾಡಿಲ್ಲ. ಈ ಸಿನಿಮಾ ನಾವು ಶೂಟಿಂಗ್ ಮಾಡಿರೋದು ಸಕಲೇಶ್ವರ, ಹೊರನಾಡು, ಶೃಂಗೇರಿ ಮತ್ತೆ ನಿಂತ್ಕಲ್ಲು ಎಲ್ಲ ಆಲ್ಮೋಸ್ಟ್ ನಮ್ಮ ಉಡುಪಿ, ಮಂಗಳೂರು ಎಲ್ಲೆಲ್ಲಿ ಫಾರೆಸ್ಟ್ ಅಲ್ಲಿ ಶೂಟಿಂಗ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಕ್ಯಾಮ್ರಾನೇ ತಗೊಂಡೋಗಲ್ಲ ಅಂತ ಸ್ಥಳದಲ್ಲಿ ಮಾಡಿದೀವಿ. ಜಿಗಣೆ ಕಾಟ, ಅಲ್ಲಿ ಕತ್ಲೆ ಎಲ್ಲವನ್ನೂ ಆ ನೋವು ನಮ್ಗೆ ಇನ್ನೊಂದು ರೀತಿಲಿ ಇವತ್ತು ನಲಿವು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾ ಸಿಟಿ ಸಬ್ಜೆಕ್ಟ್ ಮಾಡ್ಬಿಡ್ಬೋದು, ಬಟ್ ಫಾರೆಸ್ಟ್ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಬಟ್ ನಮ್ಮ ಸಿನಿಮಾದಲ್ಲಿ ಹಲವಾರು ಜನ ಕಲಾವಿದರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಅದ್ಭುತ ಕಂಟೆಂಟ್ ಸಿನಿಮಾ ನೋಡಿ. ಒಂದ್ ಹೇಳ್ತೀನಿ ಕೇಳಿ, ಇವತ್ತು ಸುಮಾರು ಜನ ಹೇಳ್ತಾರೆ ಜನ ಯಾಕೆ ನಮ್ಮ ಸಿನಿಮಾ ನೋಡಲ್ಲ ಥಿಯೇಟರ್ ಬರಲ್ಲ ಅಂತ. ಒಳ್ಳೆ ಸಿನಿಮಾ ಕೊಟ್ರೆ ನಮ್ಮ ಕನ್ನಡಿಗರು 100% ಗೆಲ್ಲಿಸ್ತಾರೆ, ಆಯ್ತಾ. ಕನ್ನಡಕ್ಕೆ ಬೇಕಾದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ. ಇವತ್ತು 100 ಕೋಟಿ ಬಜೆಟ್ ಮಾಡಿ ಸಿನಿಮಾ ಮಾಡ್ತಾರೆ, ಆ 100 ಕೋಟಿ ಬಜೆಟ್ ಸಿನಿಮಾ ಯಾವ್ದು ಗೆಲ್ಲಲ್ಲ. ಒಳ್ಳೆ ಕಂಟೆಂಟ್ ಇದ್ರೆ ಅದು 3 ಕೋಟಿ ಇದ್ರೂ ಗೆಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಕೋರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದೀವಿ. ನೀವು ಬಹುಶಃ ನಾನು ಸಿನಿಮಾ ನೀವು ನೋಡಿದಾಗ ಹೇಳ್ತೀರಾ ಕಂಟೆಂಟು ಮತ್ತೆ ಸ್ಟೋರಿ ಕತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ, ನಾನು ಆಕ್ಟ್ ಮಾಡಿದಂತಲ್ಲ, ನಾನೊಬ್ಬ ಒಂದು ಏನು ಈ ಸಿನಿಮಾದ ಒಬ್ಬ ನಾರ್ಮಲ್ ಪರ್ಸನ್, ಒಬ್ಬ ಏನು ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಈಚೆ ಬಂದು ಏನ್ ಹೇಳ್ತಾರೋ ಆ ರೀತಿ ಹೇಳ್ತೀನಿ ಕೇಳಿ. ತುಂಬಾ ಅದ್ಭುತ ಸಿನಿಮಾ ಕೋರ, ತುಂಬಾ ಮೂಡ್ ಬಂದಿದೆ. ಮತ್ತೆ ನಮ್ಮ ಸುನಾಮಿ ಕಿಟಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಹೇಳಿದ್ರು ನಮ್ಮ ಸುದ್ದಿ ಹೇಳಿದ್ರು ಅವಲೇ ಅಣ್ಣ ಇನ್ನೊಬ್ರು ದುನಿಯಾ ವಿಜಿ ನೋಡ್ತಾ ಇದೀವಿ ಅಂತೇಳಿ. ನಿಜವಾಗ್ಲೂ ನಮ್ಮ ಇಂಡಸ್ಟ್ರಿಗೆ ಇನ್ನೊಬ್ರು ದುನಿಯಾ ವಿಜಿ ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಸುನಾಮಿ ಕಿಟ್ಟಿ ಅವಶ್ಯಕತೆ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ, ತುಂಬಾ ಕಷ್ಟಪಟ್ಟು ಒಳ್ಳೆ ಸ್ಟೆಂಟ್ ಮಾಡಿ, ರೋಪ್ ಇಲ್ದೆ, ಡೂಪ್ ಇಲ್ದೆ, ಕೈ ಕಾಲಲ್ಲಿ ಏಟ್ ಮಾಡ್ಕೊಂಡು, ಕತ್ತನ ಮುರ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ಹಾಗಾಗಿ ಇಂಥ ಒಂದು ಸುನಾಮಿ ಕಿಟ್ಟಿ ಒಂದು ಒಳ್ಳೆ ನಾಯಕ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಬೇಕು. ಜೊತೆಗೆ ನಾನು ಕೋರ ಸಿನಿಮಾ ಏನೋ ಒಂದು ನಮ್ಮ ಕರ್ನಾಟಕ ರಿಲೀಸ್ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಸಿನಿಮಾ ಹೋಗ್ತಾ 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 ಅದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ನಮ್ಮ ಚಂದ್ರಣ್ಣ ಅವ್ರು ಮಾಡಿದ್ರು ದೊಡ್ಡ ಬಜೆಟ್ ಪ್ಯಾನ್ ಇಂಡಿಯಾ ಸಿನಿಮಾ. ಅದರಲ್ಲಿ ಪರಭಾಷಿಕರನ್ನ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡಿದ್ರು. ಬಟ್ ಇಲ್ಲಿ ಎಲ್ಲ ನಾವೇ ನಮ್ಮ ಕನ್ನಡಿಗರು ಎಲ್ಲ ಸೇರಿ ಒಂದು ಮಾಡಿದ್ರು. ಬಟ್ ಅದು ನಾವು ಸಿನಿಮಾ ಆಗಿ ಸೆನ್ಸರ್ ಆಯ್ತು. ಸೆನ್ಸರ್ ಆದ ಒಂದು ಮಿರಾಕಲ್ ಆಯ್ತು. ನೀವು ಇಷ್ಟು ಶಾರ್ಟ್ಸ್ ನೋಡಿದಿರಾ, ಈ ಶಾರ್ಟ್ಸ್ ಚುಚ್ಚೋದೆಲ್ಲ ಸೆನ್ಸರ್ ಅಲ್ಲಿ ಒಂದೇ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ನಮ್ಮ ಸಿನಿಮಾಗೆ. UA ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿ ನನಗೆ ಒಂದ್ ರೀತಿಲೆಲ್ಲ ಗೆದ್ದಿದ್ದೀನಿ ಅನಿಸ್ತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಈ ಸಿನಿಮಾನ ಪರಭಾಷೆಯಲ್ಲಿ ನಾವು ಏನೋ ಮಾಡಿ ರಿಲೀಸ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಈ ಸಿನಿಮಾಗೆ ಫಸ್ಟ್ ಬಂದಿದ್ದು ನಮ್ಮ ಸಾನು ಸಾರು, ಜಾಗೂರ್ ಸ್ಟುಡಿಯೋ ಅವ್ರು ಇಲ್ಲೇ ಇದ್ದಾರೆ. ಮತ್ತೆ ನಮ್ಮ ಬಾಲಾಜಿ ಸರ್ ಇಬ್ರು ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿದ್ರು. ಸಿನಿಮಾ ನೋಡೋದಕ್ಕೆ ಅವ್ರು ಖುಷಿ ಆಗ್ಬಿಟ್ಟು ಅವತ್ತೇ ಅಗ್ರಿಮೆಂಟ್ ಹಾಕೊಂಡ್ಬಿಟ್ರು, ಇಲ್ಲ ನಿಮ್ ಸಿನಿಮಾ ನಾವು ತಮಿಳು ತೆಲುಗು ರಿಲೀಸ್ ಮಾಡ್ತೀವಿ, ನಮ್ಗೆ ಕೊಡ್ಲೇಬೇಕಂತ ಹೇಳಿ ಅವ್ರು ಇವತ್ತು ಸಿನಿಮಾ ತಗೊಂಡು ಆಲ್ರೆಡಿ ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿ ಫುಲ್ ತೆಲುಗಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಆರ್ಭಟ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಂಧುಗಳು ಈ ಒಂದು ಸಿನಿಮಾ ತೆಲುಗು, ತಮಿಳು, ಕನ್ನಡದಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿ 7ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಸಿನಿಮಾಗಿರ್ಬೇಕು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಹೊರಟಾಶ್ರೀ, ನಾನು ಸುಮಾರು ಜನ ಡೈರೆಕ್ಟರ್ ನೋಡಿದ್ದೀನಿ, ಇಂಥ ಡೈರೆಕ್ಟರ್ ನೋಡಿಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಸೆಟ್ಟಿಗೆ ಬಂದ್ಬಿಟ್ರೆ ರಾತ್ರಿ 12 ಗಂಟೆ ತನಕ ಪಾಪ ಎಷ್ಟು ದುಡಿತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನನ್ನು ಕೇಳಲ್ಲ, ಊಟನೂ ಕೇಳಲ್ಲ, ಅಷ್ಟು
ಕೆಲಸದಲ್ಲಿ ಒಂದು ರಾಕ್ಷಸನ ತರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅವರ ಹಾರ್ಡ್ ವರ್ಕ್ ಈ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತದೆ. ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಸೆಲಂ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಆಗಿರ್ಬೋದು, ನಮ್ಮ ಚಿನ್ನಿ ಮಾಸ್ಟರ್ ಅಂತೂ ತುಂಬಾ ಅದ್ಭುತ ಮಾಡಿದ್ದಾರೆ ಫೈಟು. ಹಾಗಾಗಿ ನಮ್ಮ ಸಿನಿಮಾದ ಎಲ್ಲ ನಮ್ಮ ಮುನಿಯಣ್ಣ ಆಗಿರ್ಬೋದು, ಎಲ್ಲರೂ ನಮ್ಮ ಮಟ್ಟಣ್ಣ ಅಂತೂ ತುಂಬಾ ಅದ್ಭುತ ಮಾಡಿದ್ರು ಅಂತ ಹೇಳಿದ್ರೆ, ಮಟ್ಟಣ್ಣನ ಸೀಟ್ ಬಂದಾಗ ನಾವು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತೀವಿ ಅಂತ ಒಂದು ಎಲ್ಲ ಟೋಟಲ್ ಯಾರ ಹೆಸರು ಬಿಟ್ಟಿರೋ ಬೈಕ್ ಕಬಡ್ಡಿ. ಸೊ ಆ ತರ ಟೋಟಲ್ ಟೀಮ್ ವರ್ಕ್ ಮಾಡಿ ಇವತ್ತು ನಿಮ್ಮ ಮುಂದೆ ಸಿನಿಮಾ ತಂದು ನಿಲ್ಸಿದೀವಿ. ಟ್ರೈಲರ್ ರಿಲೀಸ್ ಮಾಡಿದೀವಿ. ಟ್ರೈಲರ್ ನಮ್ಮ ಆನಂದ್ ಗುರುಜಿ, ನಮ್ಮ ಚಂದ್ರಣ್ಣ, ನಮ್ಮ ಪಾಳ್ಯಹಳ್ಳಿ ಮಠ ಸ್ವಾಮೀಜಿಗಳು, ಇನ್ನು ಹಲವಾರು ದೊಡ್ಡ ದೊಡ್ಡ ಲೀಡರ್ಗಳು ಬಂದು ಟ್ರೈಲರ್ ಲಾಂಚ್ ಮಾಡಿದಿರ. ಈ ಒಂದು ಸಿನಿಮಾ ಕನ್ನಡದ ಸಿನಿಮಾ ದಯವಿಟ್ಟು ನೀವೆಲ್ಲ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಕೊರಗಜ್ಜನ ಪವಾಡಗಳು ತುಂಬಾನೇ ಇದೆ. ಯಾಕಂದ್ರೆ ನಾವು ಕೊರಗಜ್ಜನ ಕರ್ಕೊಂಡು ಶೂಟಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಕೋಲ ಮಾಡಿಸಿದಾಗ ಅಲ್ಲಿ ದೇವರ ಆರಾಧನೆ ನೀತಿ ನಿಯಮಗಳು ಏನಿದೆ ತುಂಬಾ ಅಚ್ಚುಕಟ್ಟಾಗಿ ಭಯ ಭಕ್ತಿಯಿಂದ ನಾವು ಮಾಡಿದೀವಿ. ಕೊರಗಜ್ಜನ ಆಶೀರ್ವಾದ ನಮಗಿದೆ. ಮತ್ತೆ ತಾಯಿ ಚಾಮುಂಡಿ ತಾಯಿ ಸೆಟ್ ಹಾಕಿದ್ದು, ಸೆಟ್ ಹಾಕಿದಾಗ ನಾವು ಫೈಟ್ ಮಾಡಿದಾಗ ಒಂದು ದಿವಸ ನಮ್ಗೇನು ಆ ಒಂದು ಸೆಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಚಾಮುಂಡಿ ತಾಯಿ ಆಶೀರ್ವಾದ, ಪಂಚಮುಖಿ ಆಂಜನೇಯ, ನೀವು ನೋಡಿದ್ರೆ ಪಂಚಮುಖಿ ಆಂಜನೇಯ ಒಂದು ಸೆಟ್ ಆಗಿ ಫೈಟ್ ಮಾಡುದು. ಹಾಗೆ ಎಲ್ಲಾ ದೇವತೆಗಳು ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾಗೆ ತುಂಬಾ ಆಶೀರ್ವಾದ, ದೇವರ ಆಶೀರ್ವಾದ, ಮತ್ತೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮೆಲ್ಲರ ನನ್ನ ಸ್ನೇಹಿತ ಆಶೀರ್ವಾದ, ನನ್ನ ಪ್ರೀತಿಯ ಆಶೀರ್ವಾದ, ನನ್ನ ಫ್ಯಾಮಿಲಿ ಎಲ್ಲರ ಆಶೀರ್ವಾದ ಈ ಸಿನಿಮಾದಲ್ಲಿ. ಹಾಗಾಗಿ ಬಂಧುಗಳೇ, ನಾನು ಹಿಂದೆ ನಿಮ್ಗೆ ಗೊತ್ತು ಸ್ಲಮ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ 10 years ಬೇಕು. ಅದಾದ್ಮೇಲೆ ನನ್ಗೆ ಗೊತ್ತಾಯ್ತು ನಾವು ವಿತೌಟ್ ನಾಲೆಡ್ಜ್ ಬೇಸಿಕ್ ಇಲ್ಲ ಸಿನಿಮಾ ಬರಬಾರ್ದು ಅಂತೇಳಿ. ಈಗ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ, ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡಿದ್ದೀನಿ. ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು, ಸೆನ್ಸರು, ಸಿನಿಮಾದ ಹೆಂಗ್ ಮಾಡ್ಬೇಕು, ಶೂಟಿಂಗ್ ಹೆಂಗ್ ಮಾಡ್ಬೇಕು. ಒನ್ ಟೈಮಲ್ಲಿ ಶೂಟಿಂಗ್ ಸೆಟ್ ನಮ್ಗೆ ಊಟ ಕಮ್ಮಿ ಆದ್ರೂ ಕೂಡ ಸ್ಕ್ರೀನ್ಗೆ ನಾವು ಊಟ ಕಮ್ಮಿ ಮಾಡಬಾರ್ದು. ಯಾಕಂದ್ರೆ ಸ್ಕ್ರೀನ್ಗೆ ಏನ್ ಬೇಕು ಅದು ಕೊಡ್ಲೇಬೇಕು. ಹಾಗಾಗಿ ತುಂಬಾ ಫ್ಯಾಷನ್ ಆಗಿ ಮಾಡಿದ್ದೀನಿ. ನಮ್ಮ ಶ್ರೀ ಅವ್ರು ಹೇಳ್ತಾರೆ, ಅಣ್ಣ ಸಾಕಣ ಒಂದು ಸೆಟ್ ಇಷ್ಟು ಸಾಕು, ಒಂದು 200 ಜನ ಸಾಕು ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಶೂಟಿಂಗ್ ಮಾಡಿ ನಾನಿಲ್ಲಿ 200 ಅಲ್ಲಪ್ಪ 500 ಜನ ಕರ್ಸ್ಕೋ, ತುಂಬಾ ಅದ್ಭುತ ಮಾಡು ಅಂತ ಹೇಳಿ ಈ ಒಂದು ಸಿನಿಮಾನ ಮಾಡಿದ್ವಿ. ದಯವಿಟ್ಟು ನೀವೆಲ್ಲ ಕನ್ನಡದವ್ರು ಮಾಡಿರೋ ಸಿನಿಮಾ ದಯವಿಟ್ಟು ಬೆಳೆಸಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದೀರಾ ದಯವಿಟ್ಟು ಯಾರ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ನೀವೆಲ್ಲರೂ ನನ್ನ ಮನಸ್ಸಿನಲ್ಲಿದ್ದೀರಾ, ನನ್ನ ಹೃದಯದಲ್ಲಿದ್ದೀರಾ. ನಾನು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ. ಇದು ನಿಮ್ಮ ಸಿನಿಮಾ, ನಿಮ್ಮ ಕೋರ ಸಿನಿಮಾ. ದಯವಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ಗೆಲ್ಸ್ಕೊಡ್ಬೇಕಂತ ಹೇಳಿ ನಿಮ್ಮ ಪಾದಕ್ಕೆ ನಮಸ್ಕರಿಸ್ತಾ ನಾನು ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಆನಂದ್ ಗುರುಜಿ ಹೇಳ್ದಂಗೆ ನಾವೇನು ಶ್ರೀಮಂತರ ಮಕ್ಕಳಲ್ಲ, ನಾವೆಲ್ಲ ಬಡವ್ರ ಮಕ್ಕಳು. ಇಂಥ ಒಂದು ಸಿನಿಮಾ ಈ ಪ್ಲಾಟ್ಫಾರ್ಮ್ ಬರೋದೇ ದೊಡ್ಡ ವಿಚಾರ. ಹಂಗೆ ಎಲ್ಲ ತುಂಬಾ ಕಷ್ಟಪಟ್ಟು ಸಾಕಷ್ಟು ಜನ ಸ್ನೇಹಿತರು ನನಗೆ ಹಣದ ಅವಶ್ಯಕತೆ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇಂಥ ಒಂದು ಸಿನಿಮಾ ನೀವೆಲ್ಲ ಗೆಲ್ಲಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂಡಿರ್ತೀವಿ. ಎಲ್ಲರ ಒಳ್ಳೆದಲ್ಲಿ ನಮಸ್ಕಾರ. ಬಟ್ ಕೆಲವರು ಅನ್ಕೊಳ್ತಾರೆ, ದುಡ್ಡಿದ್ರೆ ಪ್ರೊಡ್ಯೂಸರ್ ಬಂದು ಆಕ್ಟ್ ಮಾಡ್ಬಿಡ್ತಾರಂತ. ನಾನು ಶೋಕಿಗೋಸ್ಕರ ದುಡ್ಡುಗೋಸ್ಕರ ಆಕ್ಟ್ ಮಾಡಿರೋದಲ್ಲ. ಏನಾದ್ರು ಮಾಡಿ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಮೇಲೆತ್ತಬೇಕು ಅಂತ ಹೇಳಿ ತುಂಬಾ ಎಫೆಕ್ಟ್ ಹಾಕಿ ನನ್ನನ್ನ ಶ್ರೀ ಅವರು ಆಕ್ಟ್ ಮಾಡಿಸಿದ್ದಾರೆ. ಅದೆಲ್ಲ ಕ್ರೆಡಿಟ್ ಶ್ರೀಗೆ ಸೇರ್ಬೇಕು, ಶ್ರೀಗೆ ಮತ್ತೆ ನಮ್ಮ ಚಿನ್ನಿ ಮಾಸ್ಟರ್ಗೆ. ಯಾಕಂದ್ರೆ ಕೆಲವೊಂದು ಶಾರ್ಟ್ಸ್ ನಾವು ಇಟ್ಟಾಗ ಅವ್ರು ಎಂಜಾಯ್ ಮಾಡ್ತೀವಿ ಸ್ಕ್ರೀನ್ ಅಲ್ಲಿ. ಮೂರ್ತಿ ಸರ್ ನಿಮ್ದು ಫ್ರೇಮ್ ಇಟ್ಟಾಗ ನಮ್ಗೆ ಖುಷಿ ಆಯ್ತದೆ, ಒಂದ್ ಟೇಕ್ 2 ಟೇಕಲ್ಲಿ ಮಾಡ್ತೀರಾ ಅಂತ ಹೇಳಿದ್ರು. ಸೊ ಅದು ನನಗೆ ತುಂಬಾ ಖುಷಿ ಆಯ್ತು. ಸೊ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಾನು ಮಾಡಿದ್ದೀನಿ. ಅದೆಲ್ಲ ಕ್ರೆಡಿಟ್ ನಮ್ಮ ಸಿನಿಮಾ ತಂಡ ನಮ್ಮ ಶ್ರೀಗೆ ಸೇರ್ಬೇಕು ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ಇವತ್ತು ಬಂದಿರ್ತಕ್ಕಂಥ ಎಲ್ಲ ಗೆಸ್ಟ್ಗಳು ಪಾಪ ಸಾಕಷ್ಟು ಜನ, ನಮ್ಮ ತುಕಾಲಿ ಸಂತ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಸುಮಾರು ಜನ ಬಂದಿದ್ದಾರೆ, ಅಲ್ಲಲ್ಲಿ ಸೇರ್ಕೊಂಡಿದ್ದಾರೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡಿದ್ದೀವಿ, ನಿಮ್ಮ ಕಾರ್ಯಕ್ರಮ ಆಯ್ತಾ. ನೀವು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದೆ ಕ್ಷಮಿಸಿ ಅಂತ ಹೇಳಿ ಈ ಸಂದರ್ಭ ಕೇಳ್ಕೊಳ್ತೀವಿ. ನಮಸ್ಕಾರ. ಅದಿರ್ಲಿ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ನಿಂತಿದ್ವಲ್ಲ ಏನ್ ತಲೆ ಕೆಲ್ಸ್ಕೊಳ್ಳೋದಿಲ್ಲ. ಓಕೆ, ರೆಡಿ ಮಾಡ್ಕೊಂಡಿದ್ದೆಲ್ಲ ಮೂರ್ತಿನಾನೇ ಮಾತಾಡ್ಬಿಟ್ರು. ಅದು ಬರಲ್ಲ ಅನಿವಾರ್ಯತೆ. ಇವತ್ತು ಬಹಳ ಖುಷಿ ವಿಚಾರ ಏನು ಅಂದ್ರೆ, ಕೆಲವರು ಎಲ್ಲರೂ ಅಲ್ಲ, ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅಂತಾರಲ್ಲ. ನಮ್ಮ ಆರ್ ಚಂದ್ರು ಸರ್ ಬಂದಿದೆ, ಚೇತನ್ ಸರ್ ಬಂದಿದ್ದಾರೆ, ನಮ್ಮ ಪಲ್ಲಕ್ಕಿ ಡೈರೆಕ್ಟರ್, ಇದಕ್ಕಿಂತ ಇನ್ನೇನು ಸರ್ ಬೇಕು ಒಗ್ಗಟ್ಟು? ಅದೇ ಅಲ್ಲ ಸರ್ ಟೆಕ್ನಿಷಿಯನ್ಸ್. ನಿಜವಾಗ್ಲೂ ಖುಷಿ ಆಗುತ್ತೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್ ಮಾತ್ರ ಗೊತ್ತಿರುತ್ತೆ. ಸೊ ನಾನು ಕೋರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು 4 ಜನಕ್ಕೆ ಧನ್ಯವಾದ ಹೇಳಬೇಕು ಅಂತ ಅನ್ಸುತ್ತೆ, ಥ್ಯಾಂಕ್ ಯು ಅಂತ ಹೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಈ ವೇದಿಕೆ ಸೂಕ್ತ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ. ಮೊದಲನೇ ಥ್ಯಾಂಕ್ಸ್. ಆಕ್ಚುಲಿ ಇವತ್ತು ಕೋರ ಈ ಲೆವೆಲ್ ಔಟ್ಪುಟ್ ಬಂದಿದೆ. ಒಂದು ಇಂಟ್ರೋ ಬ್ಲಾಕ್ ಆಗಿರ್ಬೋದು, ಕೆಲವೊಂದು ಸೀನ್ ಆಗಿರ್ಬೋದು. ನನಗೆ ಒಬ್ರು ಬಿಟ್ಟು ಸರ್ವಿಸ್ ಮಾಡಿದ್ದಾರೆ ಕೋ ಡೈರೆಕ್ಟರ್, ಅವ್ರು ಯಾರು ಇಲ್ಲ, ನನ್ನ ಹೆಂಡತಿ ಇಲ್ಲೇ ಇದ್ದಾರೆ.
ಬಾಟ ಇಲ್ಲ, ಪೇಮೆಂಟ್ ಇಲ್ಲ, ಕನ್ವಿನ್ಸ್ ಇಲ್ಲ. ನಿಜವಾಗ್ಲೂ ಒಬ್ಬ ಡೈರೆಕ್ಟರ್ ಹತ್ರ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಏನಾದ್ರು ಒಂದು ಸೀನ್ ರೆಫರ್ ಮಾಡ್ಬೇಕಾರೆ ಏನಾದ್ರು ಅನ್ಕೊಂತಾರ, ಆ ಥರ ಕೆಲವು ಮುಜುಕರ. ಸೊ ನಾನು ಏನೇ ಸೀನ್ ಮಾಡಿದ್ದು ನೀನು ಮಾಡಿದ್ರು ಡಬ್ಬ ಅಂತ ತುಂಬಾ ಕಾರವಾಗಿ ಕಟ್ಟೋರ್ಗೆ ಹೇಳಿದ್ದು ನಮ್ಮ ಕೋ ಡೈರೆಕ್ಟರ್ ಇದ್ದಾರೆ. ಹೀಗೆ ಬಿಟ್ಟಿ ಸರ್ವಿಸ್ ನೆಕ್ಸ್ಟ್ ಪಿಕ್ಚರ್ ಮುಂದುವರಿಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇ ಥ್ಯಾಂಕ್ಸ್, ಇವತ್ತು ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದೀನಿ, ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಏನೋ ಅಲ್ಪ ಸ್ವಲ್ಪ ಹೊರಟಾಶ್ರೀ 4 ಜನಕ್ಕೆ ಗೊತ್ತಾಗಿದೆ ಅಂದ್ರೆ ಅದಕ್ಕೆ ನಮ್ಮ ಅಣ್ಣಂದಿರ ಕಾರಣ. ಒಂದು ತಂದೆ ಸ್ಥಾನ ತುಂಬಿದ್ದಾರೆ. ನನ್ನ ತಾಯಿ ಇಲ್ಲೇ ಇದ್ದಾರೆ, ಕೃಷ್ಣ ಅಂತ ಅವ್ರ ಹೆಸರು, ಗಣೇಶು, ಆಮೇಲೆ ನಮ್ಮ ಗೋವಿಂದರಾಜು ಅಂತ ಇಲ್ಲೇ ಇದ್ದಾರೆ. ಸೊ 3ನೇ ಥ್ಯಾಂಕ್ಸ್, ನನ್ನ ಟ್ರಾವೆಲ್ ಒಂದು 25 ಸುಮಾರು ವರ್ಷಗಳ ಹಿಂದೆ ಹೊರಟ ಇಲ್ಲ ವ್ಯೂ ಮಾಡಿದ್ದೆ, ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ನನಗೆ 2008 ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಬಂತು ನನಗೆ. ಅದ್ರ ಜೊತೆ ಇಲ್ಲಿಂದ ನನ್ನ ಟ್ರಾವೆಲ್ ಮಾಡಿ ಮಗ ನನ್ನ ಜೊತೆ ಇರ್ತೀನಿ ಅಂತ ಒಬ್ಬ ಮಾನಸಿಕವಾಗಿ ನನ್ನ ಜೊತೆ ಇರೋ ನಮ್ಮ ಹೊರಟ ಪ್ರಶಾಂತ್ ಎಲ್ಲೋ ಕಾಣ್ತಲ್ಲ, ನಿಜವಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ 4ನೇ ಥ್ಯಾಂಕ್ಸ್ ನಾವೊಬ್ಬ ಡೈರೆಕ್ಟ್ರು ಪೇಪರಲ್ಲಿ ಏನೇ ಗೀಚ್ಕೊಂಡ್ರು ಅದಕ್ಕೆ ಕಾರ್ಯಕ್ರೂಪ ತರೋದು ಒಬ್ಬ ನಿರ್ಮಾಪಕ. ಸೊ ಅವ್ರಿಲ್ಲ ನಮ್ಮ ಬೆಳೆಗಳೇನು ಬೇಯಲ್ಲ. ಯಾಕಂದ್ರೆ ನಾವೇನೋ ಒಂದು ಕನ್ಸು ಕಟ್ಟಿರ್ತೀವಿ, ಯಾಕಂದ್ರೆ ನಾವೊಂಥರ ಕನ್ಸಿಗೆ ಹಿಡಿಯಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಈ ಥರ ಮಾಡೋಣ ಅಂತ. ಅದಕ್ಕೊಂದು ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಅಂತ ನೋಡಿದೆ, ಒಬ್ಬ ತಮ್ಮನ ತರ ಆಧರಿಸಿ ಇವತ್ತು ಇಷ್ಟೊಂದು ಅದ್ಭುತವಾಗಿ ಒಂದು ಸಿನಿಮಾನ ಗ್ರ್ಯಾಂಡ್ ಆಗಿ ರಿಚ್ ಮಾಡಿ ನಿಜವಾಗ್ಲೂ ಮೂರ್ತಿಗಳನ್ನ ನಿಮಗೆ ನಮ್ಮ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನನಗಿಂತ ತುಂಬಾ ಜನ ಪ್ರತಿಭಾವಂತರು ಓದಿದ್ದಾರೆ ಅಣ್ಣ ಗಾಂಧಿನಗರದಲ್ಲಿ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡು ಎಷ್ಟೋ ಜನ ಪ್ರೊಡ್ಯೂಸರ್ ಮನೆ ಬಾಗ್ಲು ತರ್ತಾ ಇದ್ರೆ ಅವ್ರಿಗೆ ಅವಕಾಶ ಸಿಗ್ತಲ್ಲ. ಖಂಡಿತ ಮುಂದೆ ನಿಮ್ಮ ರತ್ನಮ ಬ್ಯಾನರಿಂದ ಆ ಪ್ರತಿಭೆನ ಗುರ್ಸಿ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀರ ಅಂತ ನಂಬಿದ್ದೀನ. ಥ್ಯಾಂಕ್ ಯು. ಸೊ ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರಾ ಒಂದು ಸ್ವೀಟ್ ಎಮೋಷನಲ್ ಜರ್ನಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ಯತಿ ಆಗಿರ್ಬೋದು, ನಮ್ಮ ಮುನಿ ಆಗಿರ್ಬೋದು, ಮನಮೋಹನ್ ಆಗಿರ್ಬೋದು, ಚರಿಷ್ಮಾ ನಾಯಕಿ, ಸೌಜನ್ಯ, ಪ್ರತಿಯೊಬ್ರು ಕೂಡ ಈ ಸೀನಲ್ಲಿ ಏಟ್ ಆಗಿಲ್ಲ ಅಂತ ಸೀನ್ ಮಾಡಿದ ಉದಾಹರಣೆ ಇಲ್ಲ. ನಮ್ಮ MK ಮಠಾಣ ಆಗಿರ್ಬೋದು, ಏನು ಅಂದ್ರೆ ಎಲ್ಲರೂ ನೋವಾಗಿದೆ. ಯಾಕಂದ್ರೆ ತುಂಬಾ ಕೆಲವು ಸೀನ್ ತುಂಬಾ ಹಾರ್ಡ್ ಹಿಟ್ಟಿಂಗ್ ಇತ್ತು, ಕೆಲವೊಂದು ಬೀಳೋದಿತ್ತು, ಎಲ್ಲರಿಗೂ ರಕ್ತ ಬಂದಿದೆ, ಎಲ್ಲರಿಗೂ ಏಟ್ ಆಗಿದೆ. ಅದೇನು ಹೇಳ್ತಾರೆ, ರಕ್ತ ಬಂದ್ರೆ ಗಾಂಧಿನಗರದಲ್ಲಿ ಆಗಲ್ಲ, ನಾನು ನಂಬಲ್ಲ. ಹಾರ್ಡ್ ವರ್ಕ್ ಅಷ್ಟೇ, ಹಾರ್ಡ್ ವರ್ಕ್. ನಿಜವಲ್ಲೂ ನಿಮ್ಮ ಸಪೋರ್ಟ್ ನಾನು ಯಾವತ್ತೂ ಬರೆಯಲ್ಲ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ನಾನೇನೇ ಮಣ್ಣಂಗಟ್ಟಿ ಮಾಡಿದ್ರು ಕೂಡ ನನ್ನ ಬ್ಯಾಕ್ ಬೋನ್ 4 ಜನ ಇದ್ದಾರೆ. ನನ್ನ ಕ್ಯಾಮ್ರಾಮನ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ನನ್ನ ಎಡಿಟರ್, ಮತ್ತೆ ನಮ್ಮ ಡಿಶಮ್ ಫೈಟ್ ಮಾಸ್ಟರ್ ಕೋರಾ ಚಿನ್ನಯ್ಯ. ಇವರಿಲ್ಲ ಅಂದ್ರೆ ನಮ್ಮ ಬೆಳೆಗಳೇನು ಬೇಯಲ್ಲ. ಯಾಕಂದ್ರೆ ನನ್ನ 4 ಜನ ಪಿಲ್ಲರ್. ಯಾಕಂದ್ರೆ ಒಬ್ಬ ಸೆಲ್ಫಿಶ್, ಒಬ್ಬ ಟೆಕ್ನಿಷಿಯನ್ ಆಗಿದೆ, ತುಂಬಾ ಸ್ಟ್ರಾಂಗ್ ಟೆಕ್ನಿಷಿಯನ್ ಹಾಕೋಬೇಕು. ಅದ್ರಲ್ಲಿ ಎಮೋಷನ್ಸ್ ಬರಲ್ಲ, ಇನ್ನೊಂದು ಬರಲ್ಲ, ಕೆಲಸಗಾರ ಅಷ್ಟೇ, ಮಿಕ್ಕಿದ ಆಮೇಲೆ. ಸೊ ಅದರಲ್ಲಿ ಒಂದು ಸ್ವಾರ್ಥ ದಿನ ಹುಟ್ಟಿದ್ದ ನನ್ನ 4 ಜನ ಟೆಕ್ನಿಷಿಯನ್ಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಡಾರ್ಲಿಂಗ್ ಕೂತಿದ್ಯಾ, ಕಾಣಿಸಲ್ಲ, ಸ್ವಲ್ಪ ಹೇಳ್ಬೇಕು ನೀನು ಕ್ಯಾಮ್ರಾಮನ್. ಕೋರಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಂದ್ರೆ ಕೋರಾ ಸಿನಿಮಾ ಫಸ್ಟ್ ಆಫ್ ಆಲ್ ಯಾಕೆ ನೋಡ್ಬೇಕು, ಆಕ್ಚುಲಿ ಇದು ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಮಾಡಿದ್ದಲ್ಲ. ಸೀರಿಯಸ್ಲಿ ಒಂದು ಪ್ಯೂರ್ ಕನ್ನಡ ಸಿನಿಮಾ ಮಾಡ್ಬೇಕಂತಾನೆ ಮಾಡಿದ್ದು. ಪ್ಯಾನ್ ಇಂಡಿಯಾ ಅದು ತಗೊಳ್ತಷ್ಟೇ, ನಾವು ಮಾಡಬೇಕು ಅಂತ ಮಾಡಿದ್ದಲ್ಲ. ಯಾಕಂದ್ರೆ ನನ್ನ ಉದ್ದೇಶ ಬಂದು ಪ್ಯೂರ್ ಕನ್ನಡ ಸುಗುಡಿನ ಕಥೆ ಮಾಡೋಣ ಅಂತ ನಿಂತಿದ್ದು. ಸೊ ಹೀಗೆ ಸಿನಿಮಾದ ಕಾಂಟೆಕ್ಟ್ಸ್ಗಳು ಬೆಳೀತಾ ಹೋಗುತ್ತೆ. ಅವ್ರು ಶೋ ನೋಡಿದ್ಮೇಲೆ ಇಲ್ಲ ಸರ್ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಪ್ಯಾನ್ ಇಂಡಿಯಾ ಸೂಕ್ತ ಅಂತ ನಮ್ಮ ಎಲ್ಲಿ ಕಾಣ್ತಲ್ಲ ನಮ್ಮ ತೆಲುಗು ಡಿಸ್ಟ್ರಿಬ್ಯೂಟರ್ AN ಬಾಲಾಜಿ ಅವ್ರ ನಿಜವಲ್ಲೂ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜಾಗೋ ಸ್ಟುಡಿಯೋ ಶಾ ಇಲ್ಲೇ ಇದ್ದಾರೆ ಸರ್, ನಿಮಗೂ ಸಹ ಧನ್ಯವಾದಗಳು. ಆಮೇಲೆ ಮುನಿ ಬಗ್ಗೆ ಬಿಟ್ಬಿಟ್ಟೆ, ಸಾರಿ ಮುನಿ, ಯಾಕಂದ್ರೆ ನಾವು ಕ್ಯಾಮ್ರಾ ಹಿಂದೆ ಮಾತಾಡೋದು, ಕ್ಯಾಮ್ರಾ ಮುಂದೆ ಅಷ್ಟಿಲ್ಲ, ಅಡ್ಜಸ್ಟ್ ಬೇಜಾರು ಮಾಡ್ಕೊಬೇಡ. ಸೊ ಕೋರಾ ಸಿನಿಮಾ ಒಂದು 40 ವರ್ಷ ಹಿಂದೆ ಹೋದ್ರೆ ಆ ಒಂದು ಬ್ಯಾಕ್ಡ್ರಾಪ್ ಮಾಡಿರೋ ಒಂದು ಕತೆ, ಬುಡಕಟ್ಟು ಜನಾಂಗದ ಕತೆ. ಕೋರಾ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಒಂದು ಸಣ್ಣ ರೀಸನ್ ಹೇಳ್ತೀನಿ. ಇವತ್ತು ಹೇಗ್ ನಡೀತದೆ ಅಂದ್ರೆ ಪ್ರಕೃತಿನ ಭೂಮಿನ ಮಾರ್ಕೊಂಡು ಒಂದು ಇಡೀ ಮಣ್ಣಿಗೆ ಇವತ್ತು ಎಷ್ಟೋ ಕೊಲೆಗಳು ನಡೀತಾ ಇದೆ, ಸಂಬಂಧಗಳು ಕಳ್ಕೊಂತ ಇದೆ. ಬಟ್ ಅದೇ 40 ವರ್ಷ ಹಿಂದೆ ಹೋದ್ರೆ ಆ ಪ್ರಕೃತಿನ ಯಾವ ತರ ತನ್ನ ತಾಯಿ ತರ ಪೂಜೆ ಮಾಡ್ತಾ ಇದ್ರು, ಆ ಸೊಗಡು ಏನು, ಅವ್ರ ಕಲ್ಚರ್ ಏನು, ಅವ್ರ ಸಂಸ್ಕೃತಿ, ನಿಜವಾಗ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಆಕ್ಚುಲಿ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ದೀವಿ ಖಂಡಿತ ಗಿಲ್ಟಿ ಫೀಲ್ ಎಲ್ಲರೂ ಕಾಡುತ್ತೆ. ಅದೊಂದು ನಾನು ಪ್ರಾಮಿಸ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು, ಗಿರೀಶ್ ಕಾಸರವಳ್ಳಿ ಸರ್ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದಾರೆ, P. ಶೇಷಾದ್ರಿ ಒಂದು ಕಲಾತ್ಮಕ ಚಿತ್ರ ಮಾಡಿ ಒಂದು ಅದ್ಭುತ ಒಂದು ಹೆಸರು ಬೆಳೆಸಿದ್ರು. ಅವ್ರ ಸಿನಿಮಾ ಒಂದು ಕಲಾತ್ಮಕ ಚಿತ್ರಣ ಒಬ್ಬ ಕಮರ್ಷಿಯಲ್ ಡೈರೆಕ್ಟರ್ ಸಿಕ್ಕಿದ್ರೆ ಏನ್ ಮಾಡ್ತಾರೆ, ಉದಾಹರಣೆ ಕೋರಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಒಂದು ಗಟ್ಟಿ ಕತೆ ಇರೋ ಕತೆ, ಖಂಡಿತ ನಿಮಗೆ ಕೋರಾ ಸಿನಿಮಾ ಮೋಸ ಮಾಡಲ್ಲ, ಕೋರಾ ನಿದ್ದೆ ಮಾಡಿಸಲ್ಲ, ನಿದ್ದೆ ಗೆಡುತ್ತೆ. ಥ್ಯಾಂಕ್ ಯು.
I can talk in Tamil. First வந்து இந்த படம் என்னோட பெங்களூர்ல ஒரு ஃப்ரெண்ட் கிட்ட சொன்னாரு, சார் ஒரு படம் இருக்கு நீங்க பாக்குறீங்களா அப்படின்னு. பார்க்கலாமே அப்படின்னு சொல்லிட்டு இமிடியட்டா வந்தாரு. எனக்காக மட்டும் நம்ம மூர்த்தி சார் இந்த படம் ப்ரிவியூ போட்டாரு. அது வந்து பெரிய தியேட்டர்ல நான் எவ்வளவு படங்கள் ப்ரிவியூ பார்த்துருக்கேன். ஒரு ப்ரிவியூக்கே 50,000 ஆகுற தியேட்டர்ல எனக்கு ப்ரிவியூ போட்டு கொடுத்தாங்க. படம் பார்த்தாங்க, எனக்கு ரொம்ப பிடிச்சு போச்சு. ஃபர்ஸ்ட் ஹாஃப்ல நான் சார் கிட்ட சொல்லியாச்சு, சார் இந்த படம் நான் பண்றேன் சார். ஃபர்ஸ்ட் ஹாஃப் முடிஞ்ச உடனே நான் வந்து என்னோட க்ளோஸ் ஃப்ரெண்ட் பாலாஜி சார், ஏஎல் பாலாஜி, நிறைய படங்கள் அன்னபூர்ணா ஸ்டுடியோஸ்ல இருந்து பெரிய பெரிய ஸ்டாரை வந்து தமிழுக்கும் மலையாளுக்கும் இன்ட்ரடியூஸ் ஆன பாலாஜி சார் ஃபோன் பண்ணேன். இல்லப்பா நீங்க என்ன படம் சார், எந்த படம் பார்த்தாலும் உங்களுக்கு பிடிக்கும், இது அப்படிதான் இருக்குன்னு சொல்லி, சார் நீங்க ஒரு வாட்டி பெங்களூர் வாங்க படத்தை பாருங்கன்னு சொன்னாரு. படத்தை பார்த்தார். அவர் சொன்னாரு, படம் வேற லெவல்ல இருக்கு ஷானு, இந்த படம் நாம பண்றேன். இமிடியேட்டா அவர் வந்து நான் கூட வரல, படம் கமிட் பண்ணாரு. இப்போ டப்பிங் ஒர்க் எல்லாம் பயங்கரமா பப்ளிசிட்டி போயிட்டு இருக்கு. ஆந்திராவில் எந்த பேப்பர் பார்த்தாலும் பப்ளிசிட்டி கோரா கோரான் தான் வருது. அது வந்து நம்ம பயங்கரமா இருக்கு இந்த படம். அப்புறம் தமிழ் வந்து ஜாக்வர் ஸ்டுடியோஸ் வினோத் சார் ஏற்கனவே ஒரு படம் ப்ரொடக்ஷன் போயிட்டு இருக்கும்போது தான் இந்த படம் வந்துச்சு. சார் படம் நல்லா இருக்கு, நம்ம பண்ணலாம் அப்படின்னு. சரி சார் பண்ணலாம் அப்படின்னு சொல்லி இப்போ டப்பிங் பண்ணி ஃபர்ஸ்ட் காப்பி எடுத்திருக்காங்க. நாங்க தமிழ் கன்னடா இந்த 2 லாங்குவேஜ் ரிலீஸ் பண்ற அந்த டைம்ல, தெலுங்கு கூட ரிலீஸ் பண்ண டைம்ல நாங்க 200 ஸ்கிரீன்ஸ் என்டையர் தமிழ்நாடு அண்ட் கேரளா பிளான் பண்ணிருக்கேன். இதுக்கு எனக்கு ஒரு பெஸ்ட் ஆப்பர்ச்சுனிட்டி கொடுத்த மூர்த்தி சார் அண்ட் கிரேட் டைரக்டர் ரோஹன், ஸ்பெஷல் தேங்க்ஸ் டு. எனக்கு ஜாஸ்தி பேச வராது. தேங்க்ஸ் டு ఐ గివ్ టు మైక్ టు బాలాజీ సార్ ప్లీజ్. సో గురుజీ గారికి అందరికి నమస్కారాలు. అలాగే ఈ సినిమా చేసిన మూర్తి గారికి, డైరెక్టర్ గారికి అందరికి నమస్కారం. పెద్దలు ఛాంబర్ నుంచి వచ్చిన అందరికీ సార్, ఈ సినిమాని మా ఫ్రెండ్ చెప్పాడు. నేను సరే అప్పుడు మాల్లో ఉన్నాను. ఓకే వచ్చి సినిమా చూశాను. సినిమా చాలా బాగుంది, ఫ్యాంటాస్టిక్. అంటే నేను ఎంటర్ ది న్యూ డ్రాగన్ టోనీ జా సినిమా చేశాను ఒక 15 years బ్యాక్. ఇండియా టోటల్ ఉన్నాము. అప్పుడు దాంట్లో టోనీ జా వచ్చి నో డూ నో ఏది లేకుండా ఫైట్ చేశాడు. సేమ్ అదే స్టైల్లో చేశాడు మన హీరో. నేను ఈ సినిమా చూసినప్పుడు అదే అనుకున్నాను. తర్వాత ఈ సినిమాలో స్పెషల్ అప్రెంట్స్ ఏం చెప్పాలంటే తాతయ్య క్యారెక్టర్ చేశాడు. అతనికి ఈ సినిమాలో అవార్డు రావచ్చు అని అనుకుంటున్నాను డెఫినెట్ గా. ఎందుకంటే చాలా బాగా చేశారు. ఆవిడ యూత్ మదర్. అంటే ఎలాగంటే సినిమా చూసిన తర్వాత అయిపోయింది, నెక్స్ట్ ఫంక్షన్ లో కలిసాను. నేను ఈ అమ్మాయి చాలా బాగుంది, ఈవిడికి ఎట్లయినా తెలుగులో క్యారెక్టర్ ఇవ్వాలని అనుకుంటే, సినిమా చూసిన తర్వాత ఫంక్షన్ లో మూర్తి గారు అందరూ కూర్చున్నాం. సరే మదర్ క్యారెక్టర్ చేసింది ఈవిడన్నారు. ఓ యూత్ మదరా, వా ఫ్యాంటాస్టిక్. సో ఎవరి దీన్ని యాడ్ చేసిన ప్రతి ఒక్కరు హీరోని. తర్వాత పిఆర్ఓ క్యారెక్టర్ చేశారు, ఆయన చాలా ఫ్యాంటాస్టిక్ చేశారు. ఫాదర్ క్యారెక్టర్ ఇంకెవరన్నా మర్చిపోయి క్షమించండి. సినిమాని నేను ఒక 300 theatres రిలీజ్ చేద్దామని అనుకుంటున్నాను. నేను తెలుగులో ఒక 500 movies ఎప్పుడో నేను చేస్తుంటాను, డిస్ట్రిబ్యూషన్ కానీ ఏదన్నా డబ్బింగ్ కానీ. ఈ సినిమా కూడా బెటర్గా రావాలని అనుకుంటున్నాను. మీ ఆశీర్వాదంతో ఈ సినిమాని మంచిదనంగా రావాలని అనుకుంటున్నాను. ಧನ್ಯವಾದಗಳು ಬಾಲಾಜಿ ಸರ್. ಥ್ಯಾಂಕ್ ಯು ಸೋ ಮಚ್ ಶಾನು ಸರ್ ಫಾರ್ ಜಾಯ್ನಿಂಗ್. ಸಿನಿಮಾ ಆಕ್ಚುಲಿ ನಾನು ಥಿಯೇಟರ್ ಮಾಲೀಕ, ಹಾಗಾಗಿ ನಮ್ಗೆ ಥಿಯೇಟರ್ ತುಂಬಿದಂತ ಬೋರ್ಡ್ ಹಾಕಿದ್ರೆ ಒಂಥರ ಖುಷಿ ಆಗುತ್ತೆ. ತುಂಬಾ ಜನಕ್ಕೆ ಸುಮಾರು ಫಂಕ್ಷನ್ಗಳಿಗೆ ಹೋಗ್ತಾ ಇದ್ವಿ. ಈ ತರ ಆಡಿಟೋರಿಯಂ ಫುಲ್ ತುಂಬಿ ತುಳ್ಕೋದು ನಮ್ಮ ಮಾಧ್ಯಮದವರಾಗ್ಲಿ, ಕಲಾವಿದರಾಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲರೂ ಬಂದಿದ್ದಾರೆ. ಈ ಸಿನಿಮಾಗೆ ಏನಂತ ಗೊತ್ತಿಲ್ಲ, ಅದರಲ್ಲೇ ಪವರ್ ಇದೆ. ಒಂದು ಟೈಟಲ್ ಅಲ್ಲಿ ಏನ್ ಕೋರ ಅಂತ ಇಟ್ಟಿದಾರೋ ಅದರಲ್ಲೇ ಒಂದು ಪವರ್ ಇದೆ. ನಮ್ಮ ಮೂರ್ತಿ ಅವರು ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೆ. ಹೀರೋ ಇವರು ಈ ಮಟ್ಟಕ್ಕೆ ಮಾಡ್ತಾರ ಸಿನಿಮಾ ಅನ್ನೋದು ನನಗೆ ಆಶ್ಚರ್ಯ ಆಯ್ತು. ಈಗ ಕೆಲವು ಸಿನಿಮಾಗಳು ಪ್ರೊಜೆಕ್ಷನ್ ಮೇಲೆ ಪ್ರೊಜೆಕ್ಷನ್ ಹಾಕಿದ್ರು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೋಗೋದಿಲ್ಲ. ಆಲ್ರೆಡಿ ಸೌತ್ ಇಂಡಿಯಾದಿಂದ ತಮಿಳು ಹಾಗೂ ತೆಲುಗು ನಮ್ಮ ಬಾಲಾಜಿ ಅವರು ರೈಟ್ಸ್ ತಗೊಂಡಿದ್ದಾರೆ. ಅವ್ರಿಗೆ ಭಾರಿ ಆ ಭಗವಂತ ಒಳ್ಳೇದು ಮಾಡಲಿ, ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳಿ ನಮ್ಮ ಮೂರ್ತಿ ಅವರಿಗೆ ಮತ್ತೆ ಒಂದ್ಸಲಿ ನಾನು ಅಭಿನಂದಿಸ್ತಾ
ನಮ್ಮ ಆನಂದ್ ಗುರೂಜಿ ಸರ್ ಬಂದಿದ್ದಾರೆ ಇಲ್ಲಿ. ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ನರಸಿಂಹಲಿ ಸರ್. ವೆಂಕಟೇಶ್ ತಾವೇನಾದ್ರು ವಿಶ್ ಮಾಡ್ತೀರಿ? ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರತಕ್ಕಂಥ ಎಲ್ಲ ಹಿರಿಯರು ವಂದನೆಗಳು. ಈ ಚಿತ್ರವನ್ನ ಆತ್ಮೀಯ ಅಧ್ಯಕ್ಷರಾದ ಪಿ ಮೂರ್ತಿಯವರು ಅಭಿನಯಿಸಿ ಮತ್ತು ನಿರ್ಮಾಣ ಮಾಡಿದ್ದಾರೆ. ಈ ವರ್ಷದ ಅತಿ ಎತ್ತರವಾಗಿ ಯಶಸ್ವಿಯಾಗಿ ಒಂದು ಮೈಲಿಗಲ್ಲಾಗಲಿ ಚಿತ್ರರಂಗದಲ್ಲಿ ಅಂತ ಹೇಳಿ ಹಾರೈಸ್ತಾ ನಾನು ಶುಭ ಕೋರ್ತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೆಂಕಟೇಶ್ ಸರ್. ನರಸಿಂಹಲಿ ಸರ್, ಥ್ಯಾಂಕ್ ಯು. ಚಿತ್ರದ ಕಾರ್ಯಕ್ರಮ ಆದಾಗ ನಾನು ತುಂಬಾ ಮಾತಾಡಿದ್ದೀನಿ. ಇದರಲ್ಲಿರುವ ಎಲ್ಲ ಕಲಾವಿದರು ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಈಗ ಹೇಳ್ತಾ, ಇಷ್ಟು ದಿನ ಕಾರ್ಯಕ್ರಮಗಳಿಗೆ ತಪ್ಪಿಸಿಕೊಡ್ತಿದ್ದ ಮುನಿಯವರಿಗೆ ಮೈಕನ್ನು ವರ್ಗಾಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಠ ಸರ್, ಥ್ಯಾಂಕ್ ಯು. ಮುನಿ ಸರ್, ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿವಸ ಎಲ್ಲೂ ತಪ್ಪಿಸ್ಕೊಂಡಿರ್ಲಿಲ್ಲ, ಯಾಕೆಂದ್ರೆ ಸಿನಿಮಾನಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಬರೋಕ್ಕಾಗಲಿಲ್ಲ ಅಣ್ಣ, ದಯವಿಟ್ಟು ಕ್ಷಮೆ ಇರಲಿ. ಇದು ನಮ್ಮ ಸಿನಿಮಾ, ನಾವು ಬರಲೇಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಬಹಳ ಖುಷಿ ಇದೆ. ಮೂರ್ತಿ ಅಣ್ಣ ಅಂತೂ ತುಂಬಾ ಫ್ಯಾಷನ್ ಆಗಿ ತುಂಬಾ ಅದ್ಭುತವಾಗಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಹಾಗೂ ನನ್ನ ಗೆಳೆಯ ಶ್ರೀ ಅದ್ಭುತವಾಗಿ ಎಲ್ಲರ ಹತ್ರನೂ ಕೆಲಸ ತಗೊಂಡಿದ್ದಾನೆ. ಅವನು ಊಟ ಮಾಡ್ತಾ ಇದ್ನಲ್ವ ಗೊತ್ತಿಲ್ಲ, ನಮ್ಮೆಲ್ಲರ ಹತ್ರ ಅದ್ಭುತವಾದ ಅಭಿನಯ. ನಾವಂತೂ ಮಾಡಿಲ್ಲ, ಡೈರೆಕ್ಟರ್ ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸುನಾಮಿ ಕಿಟ್ಟಿ ಬಗ್ಗೆ ಹೇಳಬೇಕು ಅಂದ್ರೆ ಅದ್ಭುತವಾದ ಫೈಟ್ ಮಾಡಿದ್ದಾನೆ, ತುಂಬಾ ಅದ್ಭುತವಾಗಿ ಅಭಿನಯ ಮಾಡಿದ್ದಾನೆ. ಅವನು ಯಾವಾಗ್ಲೂ ಸ್ಕ್ರಿಪ್ಟ್ ಇಟ್ಕೊಂಡು ಏನ್ ಮಾಡ್ಬೇಕು ನಮ್ಮಲ್ಲಿ ಹಿರಿಯರ್ನ ನಮ್ಮ ಮಟಣನ್ನ ಕೇಳ್ತಾ ಇರೋನು, ಏನ್ ಮಾಡ್ಬೇಕಣ್ಣ, ಹೀಗ್ ಮಾಡೋದು ಹೇಗಿರುತ್ತೆ, ಇನ್ ಮುಂದೆ ಏನ್ ಮಾಡ್ಬೋದು, ದಯವಿಟ್ಟು ಹೇಳಿ ಅಂತ ಪಾಪ ಬಹಳ ಕೇಳ್ಕೊಂಡು ಮಾಡ್ತಾ ಇದ್ದ. ನಿನಗೆ ಮುಂದೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಕಿಟ್ಟಿ, ತುಂಬಾ ಒಳ್ಳೇದಾಗ್ಲಿ. ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಗೆಲ್ಬೇಕು. ನಿಮ್ಮೆಲ್ಲರೂ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ಒಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಮುನಿ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೆ ನನ್ನ ಧನ್ಯವಾದಗಳು. ಹಾಗೆ ಶ್ರೀಯುತ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಎರಡು ಮಾತಾಡ್ತೀನಿ. ಕೋಲ ಚಿತ್ರ ತುಂಬಾ ಚೆನ್ನಾಗಿದೆ, ನಾನು ನೋಡಿದ್ದೀನಿ, ಬಹಳ ಅದ್ಭುತವಾಗಿದೆ. ನಾನು ಇದರಲ್ಲಿ ಒಂದು DC ಪಾತ್ರ ಮಾಡಿದ್ದೀನಿ. ಈ ಚಿತ್ರವನ್ನು ಒಂದು ಪಾಕಿಸ್ತಾನ ಇಂಡಿಯಾ ಮ್ಯಾಚಿಗೆ ಹೋಲಿಸೋಕೆ ನಾನು ತುಂಬಾ ಇಷ್ಟಪಡ್ತೀನಿ. ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನಾವು ಎಷ್ಟು ಇಂಟ್ರೆಸ್ಟ್ ನೋಡ್ತೀವಿ, ಅದೇ ತರ ಈ ಕೋಲ ಚಿತ್ರ ನೋಡುವಂತ ಭಾಗ್ಯ ನಮ್ಮೆಲ್ಲ ಕನ್ನಡ ಜನರಿಗೆ ಸಿಕ್ಕಿದೆ. ಶ್ರೀ ಜೊತೆಯಲ್ಲಿ ಇದು ನಾನು 3ನೇ ಚಿತ್ರ, ಹಾಗೆ ಮೂರ್ತಿ ಜೊತೆಯಲ್ಲಿ ಅವರ ಪ್ರೊಡಕ್ಷನ್ ಅಲ್ಲಿ 3ನೇ ಚಿತ್ರ. ಎಲ್ಲರೂ 6, 4 ಹೊಡಿತಾ ಇದ್ರೆ ನನಗೂ 1, 2 ರನ್ ಹೊಡಿಯೋಕೆ ಚಾನ್ಸ್ ಸಿಕ್ಕಿದೆ. ಅದಕ್ಕೆ ಶ್ರೀಗೂ ಮತ್ತು ಮೂರ್ತಿಯವರಿಗೂ ಧನ್ಯವಾದಗಳು. ನನ್ನ ಎಲ್ಲಾ ಕಲಾವಿದರು 4, 6 ಎಲ್ಲ ಹೊಡೆದವರು, ಎಲ್ಲ ಡಾಟ್ಲು. ನಾನು ಮಾತ್ರ ಕಡಿಮೆ 1, 2 ರನ್ ಹೊಡೆದಿದ್ದೀನಿ. ಅದು ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತ ಅನಿಸ್ತಾ ಇದೆ. ದೇವರ್ಸಿ ನನ್ನ ಮಕ್ಕಳು ಅಂತ ಒಂದು ಚಿಕ್ಕ ಡೈಲಾಗ್ ಇದೆ. ಸ್ವಲ್ಪ ಅವತ್ತು ಶೂಟಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಡಬ್ಬಿಂಗ್ ಅಲ್ಲಿ ನಾನು 6 ಸ್ವಲ್ಪ ಹೊಡೆದಿದ್ದೀನಿ ಅಂತ ಅನಿಸ್ತಾ ಇದೆ. ಹೊಡೆದಿದ್ದೀನಾ? ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲ ನನ್ನ ಗೆಳೆಯರು ಎಲ್ಲರ ಹೆಸರು ಹೇಳೋಕೆ ಸ್ವಲ್ಪ ತಡವಾಗುತ್ತೆ. ಒಳ್ಳೇದಾಗ್ಲಿ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ನೋಡಿ. ಯಾವ ನಾಯಕರಾಗ್ಲಿ ಪೈಪೋಟಿ ಬೇಡ. ಎಲ್ಲರೂ ಗೆಲ್ಲೋಣ, ನಾವೆಲ್ಲರೂ ಗೆಲ್ಲೋಣ. ನಾನು 36 ವರ್ಷ ಆಯ್ತು ಚಿತ್ರರಂಗದಲ್ಲಿ ಬಂದು, ಆವತ್ತಿಂದ ಇವತ್ತನ್ನು ನೋಡ್ಕೊಂಡೇ ಬಂದಿದ್ದೀನಿ. ಶಂಕರ್ ನಾಗ್ ಅವ್ರ ಜೊತೆಲಿ ಫಸ್ಟ್ ಪಿಕ್ಚರ್ ಮಾಡಿದ್ದೀನಿ. ಎಲ್ಲರೂ ಒಳ್ಳೆ ಮುಂಚೆ ಹೇಗಿದ್ದೀವೋ ನಾವು ಹಾಗೆ ಸಾಕ್ತಾ ಹೋಗೋಣ. ದಯವಿಟ್ಟು ಯಾರಿಗೂ ಭೇದ ಭಾವ ಬೇಡ, ಪ್ರೀತಿಯಿಂದ ಬಾಳೋಣ. ಜೈ ಕರ್ನಾಟಕ ಮಾತೆ. ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ. ಧನ್ಯವಾದಗಳು ಮನಮೋಹನ್ ರಾಯ್ ಸರ್. ಬರ್ಡ ಸರ್, ಲಯ ಕೋಕಿಲ ಸರ್ ತುಂಬಾ ಚೆನ್ನಾಗಿದ್ದಾರೆ. ಕೆಂಪೇಗೌಡರು, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ಸಂತೋಷ್ ಸರ್, ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಂಥ ಒಂದು ಸೆನ್ಸಿಬಲ್ ಪಾತ್ರನ, 2 ಶೇಡ್ ಇದೆ ನನಗೆ ಈ ಸಿನಿಮಾದಲ್ಲಿ ಪಾತ್ರ. ಇಂಥ ಒಂದು ಸೆನ್ಸಿಬಲ್ ಪಾತ್ರನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಇನ್ನೋಸೆನ್ಸ್ ಎಲ್ಲ ಕ್ಯಾರಿ ಮಾಡಬೇಕಾಗಿತ್ತು ಈ ಒಂದು ಪಾತ್ರದಲ್ಲಿ. ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಟ್ರಸ್ಟ್ ಮಾಡಿದ್ದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ ಹೇಳ್ತಾ ಮತ್ತೆ ಸ್ವಾಗತ ಕೋರ್ತಾ. ಬಹಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಒಂದು 25-27 ವರ್ಷದಿಂದ ನೋಡಿದವರು ಯಾವಾಗಲೂ ಒಂದು ಡೈಲಾಗ್ ಹೇಳೋರು, ಏನ್ ಗುರು ನಿನ್ ವಯಸ್ಸೇ ಆಗಲ್ವಾ, ಯಾವಾಗ ನೋಡಿದ್ರು ಹಂಗೆ ಇರ್ತೀಯ ಕ್ಲೀನ್ ಶೇವ್ ಮಾಡ್ಕೊಂಡು ಅಂತ.
ಒಟ್ಟವರಿಗೆ ಹೇಳ್ತಿದ್ರು, ಅಪ್ರಿಷಿಯೇಟ್ ಮಾಡ್ತಿದ್ರು ಗೊತ್ತಿಲ್ಲ, ಅದು ಒಟ್ಟ ಶ್ರೀಕಿ ವೀಕ್ ಬಿದ್ಬಿಡ್ತು. ಈ ಸಿನಿಮಾಯಿಂದ ನನ್ನ ಅಹಂಕಾರ ಹೊಡೆದ್ಬಿಟ್ರು. ಯತಿ ನಿನಗೆ ವಯಸ್ಸಾಯ್ತು ಅಂತ ಹೇಳಿ ಹೀರೋಯಿನ್ ಅಪ್ಪನ್ ಕ್ಯಾರೆಕ್ಟರ್ ಮಾಡಿಸ್ಬಿಟ್ಟಿದ್ದಾರೆ ಈ ಸಿನಿಮಾ. ಅದೇ ಸೌಜನ್ಯ ಹೇಳ್ತಿದ್ರೆ 2 ಶೇಡ್ಸ್ ಅಂತ ಹೆಂಗಾಗೂ ಕಾಣಿಸ್ಕೊಳ್ತೀನಿ, ಮತ್ತೆ ಈಗಿರುವ ಚರಿಷ್ಮಾ ಕೂಡ ನಾನು ತಂದೆಯಾಗಿ ಕಾಣಿಸ್ಕೊಳ್ತೀನಿ. ಇದು ಈ ಸಿನಿಮಾದ ವಿಶೇಷ ನನ್ನ ಕುರಿತಾಗಿ. ಇನ್ನೆಂದಿನಂತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಮೂರ್ತಿ ಸರ್ ಥ್ಯಾಂಕ್ ಯು. ವರಟಾಶ್ರೀ ಬಗ್ಗೆ ಒಂದು ಮಾತು ಆಡ್ಕೊಡ್ತೀನಿ. ಎಲ್ಲರೂ ಹೇಳ್ತಾ ಇದ್ರು, ಮೂರ್ತಿ ಸರ್ ಹೇಳ್ತಾ ಇದ್ರು ಊಟ ತಿಂಡಿ ನೋಡ್ತಿರಲಿಲ್ಲ ಅಂತ. ಖಂಡಿತ ನಾವ್ ಇದ್ದಿದ್ದು ಲಾಡ್ಜಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಲೊಕೇಶನ್ ಇರ್ತಿತ್ತು. ಅಲ್ಲಿಂದ ಊಟ ತಂದು ನಮ್ಮ ಆರ್ಟಿಸ್ಟ್ಗೆಲ್ಲ ಕೊಟ್ಟು ಹೋಗ್ಬಿಡ್ತಿದ್ರು. ಇವರು ನೆಕ್ಸ್ಟ್ ಡೇ ಪ್ಲಾನ್ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಅಲ್ಲಿ ಊಟ ಇರ್ತಾ ಇರಲಿಲ್ಲ. ಒಂದು ದಿನ ಗೊತ್ತಾಯ್ತು. ಅದಾದ ನಂತರ ಪ್ಲೇಟ್ ಅಲ್ಲಿ ಊಟ ಮತ್ತೆ ಲೋಟದಲ್ಲಿ ಒಂಚೂರು ದ್ರವ, ರಾತ್ರಿ ಒಂದು ನಿದ್ದೆ ಬರಲಿ ಅಂತೇಳಿ ಎರಡೂ ಇಟ್ಕೊಂಡು ಪಾಪ ಅವ್ರಿಗೆ ನೆಕ್ಸ್ಟ್ ಡೇ ಎನರ್ಜಿ ಬರ್ಬೇಕಲ್ಲ ಅಂತ ಕೊಡ್ತಿದ್ದೆ. ಬಹಳ ಸಲ ನಿನ್ನೆ ಕೂಡ ಮೆಸೇಜ್ ಹಾಕಿದ್ದಾರೆ, ಥ್ಯಾಂಕ್ ಯು ಏನು ಎಣ್ಣೆ ದಾತ್ರಿ ಅಂತ. ಅದನ್ನ ನೆನ್ಸ್ಕೊಳ್ತಾನೆ ಇರ್ತಾರೆ 2 ವರ್ಷ ಆದ್ರೂ. ಇದೊಂದು ಸ್ವೀಟ್ ಮೆಮೊರೀಸ್ ಮತ್ತೆ ಹಾರ್ಡ್ ವರ್ಕ್ ಅನ್ನ ಹೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಿಡ್ಕೊಳ್ಳಿ, ನನಗೆ ಭಯ ಆಗ್ತಿದೆ. ಇಲ್ಲಿ ಸುನಾಮಿ ಕಿಟ್ಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಆ ಹುಡುಗ ಪವಿತ್ರ ಜಲದಲ್ಲಿ ಮಿಂದೆದ್ದು ಬಂದಂತ ಹುಡುಗನಾಗಿ ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗೆಯೇ ತಾಯಿ ಪ್ರೀತಿಯ ನಾನು ಮಗಳು ಅಂತ ಕರೆಯುವ ಚರಿಷ್ಮಾ ತನ್ನ ಹಂತವನ್ನ ಮೀರಿ ಬಹಳ ಅದ್ಭುತವಾಗಿ ಅಭಿನಯಿಸಿದರೆ. ಸೌಜನ್ಯ ಇರ್ಬೋದು, ಯತಿಯಣ್ಣ ಇರ್ಬೋದು, ಮುನಿಸರ್ ಇರ್ಬೋದು, ಇಲ್ಲಿರುವಂತಹ ಅಷ್ಟು ಕಲಾವಿದರು ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈಗ ನೀವು ಈ ಟ್ರೈಲರ್ ನೋಡ್ತಾ ಇದ್ರೆ ಬಿಗಿನಿಂಗ್ ಅಲ್ಲಿ ಒಂದು ವಾಯ್ಸ್ ಬರುತ್ತೆ, ಈ ಕಾಡು 30 ವರ್ಷ ಅದು ಇದು ಅಂತ. ಆ ಧ್ವನಿ ಯಾರ್ದು ಅಂತ ತುಂಬಾ ದಿನಗಳಿಂದ ನಾನು ಡಬ್ಬಿಂಗ್ ಹೋದಾಗೆಲ್ಲ ಯೋಚನೆ ಮಾಡ್ತಿದ್ದೆ, ಯಾರು ಅಂತ ನಂಗೆ ಗೊತ್ತಾಗಿರ್ಲಿಲ್ಲ. ಈಗ ಗೊತ್ತಾಯ್ತು, ಅದು ನಮ್ಮ ಹೊರಟ ಶ್ರೀ ಸರ್ ಕೊಟ್ಟಿರೋ ಧ್ವನಿ ಅಂತ. ಹೊರಟ ಸರ್, ತಮ್ಮ ಅಭ್ಯಂತರ ಏನು ಇಲ್ಲದೆ ಇದ್ರೆ ಅದೊಂದು ಧ್ವನಿಯನ್ನ ಇಲ್ಲಿ ಇವರ ಮುಂದ್ಗಡೆ ನಮ್ಮ ಪತ್ರಿಕಾ ಮಿತ್ರರ ಮುಂದೆ ಒಂದು ಸಲ ಹೇಳ್ಬಹುದಾ? ದಯವಿಟ್ಟು ಸುತ್ತಲೂ ಬೆಟ್ಟ ಕಾಡು, ಕಾಡಿನ ಮಧ್ಯೆ ಒಂದು ಕೋಟೆ ಕಟ್ಟೋಕೆ 100 ಜನರ ಮಾರಣ ಹೋಮ. ಇದಕ್ಕೆಲ್ಲ ಆಶೀರ್ವಾದ ಮಾಡಿರೋದು ನೀನು ತಾಯೇ. ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಹೊರಟ ಸರ್. ಕೊನೆಯದಾಗಿ ಒಂದು ಮಾತು. ಕೆಲವು ತಿಂಗಳುಗಳ ಹಿಂದೆ ಒಬ್ಬ ಕಲಾವಿದರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕನ್ನಡದಲ್ಲಿ ಕತೆಗಾರರು ಇಲ್ಲ ಅಂತ. ಪಾಪ ಅವರಿಗೆ ನೆನಪಿಲ್ಲ, ನಮಗೆ 9 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅನ್ನೋದು. ಕತೆಗಾರ ಇಲ್ಲದೆ, ಬರಹಗಾರ ಇಲ್ಲದೆ ಕನ್ನಡಕ್ಕೆ 9 ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಸಾಧ್ಯವಿಲ್ಲ. ಆ ಕಲಾವಿದರಿಗೆ ಈ ವೇದಿಕೆಯ ಮುಖಾಂತರ ನನ್ನ ಪತ್ರಿಕಾ ಬಳಗದ, ನನ್ನ ಮಾಧ್ಯಮ ಮಿತ್ರರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಮತ್ತು ನಿಮಗೆ ಬೆನ್ನೆಲುಬಾಗಿ ನಿಂತು ನಿಮ್ಮ ಹತ್ರ ಹೇಳಿಸಿದಂತವರು ದಯವಿಟ್ಟು ಕೋರು ನೋಡಿ, ಆಮೇಲೆ ನೀವು ಮಾತಾಡಿ. ಕನ್ನಡದಲ್ಲಿ ಕತೆಗಾರರು ಇದ್ದಾರೋ ಇಲ್ಲೋ ಅನ್ನೋದನ್ನ ಆಮೇಲೆ ಮಾತಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಂಸ್ಕೃತಿಯ ಸಿನಿಮಾವನ್ನ ಕಲಾತ್ಮಕವಾಗಿ ಕಮರ್ಷಿಯಲ್ ಆಗಿ ಹೇಳಿದ್ದಾರೆ. ನೀವೆಲ್ಲರೂ ಇಲ್ಲಿ ಸೇರಿದಂಗೆ ನಿಮ್ಮ ಈ ಸಿನಿಮಾದ ಬಗ್ಗೆ ಪ್ರಚಾರ ಮಾಡಿ, ಎಲ್ಲರೂ ಥಿಯೇಟರ್ ಬರೋಂಗ್ ಮಾಡಬೇಕು. ಕನ್ನಡ ಸಿನಿಮಾವನ್ನ ಥಿಯೇಟರ್ ನೋಡೋಕೆ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ತೆ. ಇವತ್ತೇನು ಕೋರ ಟ್ರೈಲರ್ ನೋಡುವ ಎಲ್ರು ಕತೆ ಈಗ ಆರಂಭ ಅಂತ ಹೇಳ್ಬಿಟ್ಟೇನೆ 3 ಸಿನಿಮಾಗಳ ಆರ್ಭಟ ಸ್ಟಾರ್ಟ್ ಮಾಡಿದ್ದಾವೆ. ಒಂದು ಸೇನೆ ಕಟ್ಕೊಂಡು ಎಲ್ಲ ಸೇನಾ ಮುಖಂಡರು ಇಲ್ಲಿದ್ದಾರೆ. ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಅವರವರ ಕೆಲಸಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಿರ್ತೀವಿ ನಾವು ಯಾವಾಗ್ಲೂ. ಬಹಳ ತುಂಬಾ ಚೆನ್ನಾಗಿ ಮಾಡಿದ್ಯಾ ಗೆಳೆಯ, ಬಹಳ ಖುಷಿ ಆಗುತ್ತೆ. ಅವ್ನು ಯಾವಾಗಲೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತೀವಿ, ನಾವು ಮಾತು ಜಾಸ್ತಿ ಆಡೋದಕ್ಕಿಂತ ಕೆಲಸ ಮಾತಾಡ್ತಿರ್ಬೇಕು ಅಂತ. ಇವತ್ತು ಕೆಲಸ ಮಾತಾಡ್ತಿದೆ, ನಿಮ್ಗೆ ಎಲ್ರಿಗೂ ಅದು ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೀರೋ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಇವಾಗಿರೋ ಕಾಂಪಿಟೇಷನ್ ಅಲ್ಲಿ. ಅದರಲ್ಲೂ ಈ ತರ ಒಂದು ಸ್ಟೋರಿಗೆ ಪಾತ್ರ ಮಾಡೋದಿದೆಯಲ್ಲ, ನಾವು ಶೂಟಿಂಗ್ ಸ್ಪಾಟ್ ಅಲ್ಲೂ ಅವ್ರ ಕಾನ್ಸಂಟ್ರೇಷನ್ ನುಗ್ತಾ ಇದ್ರು. ಅಂದ್ರೆ ಒಂದು ಚಿರತೆ ತರ, ಯಾವ್ದು ಏಟ್ ಬೀಳುತ್ತೆ ಏನು ಅವ್ರು ನೋಡ್ತಾ ಇರ್ಲಿಲ್ಲ. ಆ ತರ ಒಂದು ಹೀರೋ
ನಮ್ಮ ಕನ್ನಡಕ್ಕೆ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಇವ್ರಿಗಿನ್ನೂ ಒಳ್ಳೆ ಫ್ಯೂಚರ್ ಸಿಗಲಿ, ಆಮೇಲೆ ಈ ಟೀಮ್ಗೆ ಒಳ್ಳೆ ಹೆಸರು ಬರಲಿ ಅಂತೇಳಿ 12 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಲಯಕೋಕಾರ. ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಬಂದಿದ್ದಕ್ಕೆ. ಎಲ್ಲರಿಗೂ ಟ್ರೇಲರ್ ಲಾಂಚ್ ಟ್ರೇಲರ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈ ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಕಷ್ಟಪಟ್ಟು ಮಾಡಿದಕ್ಕೆ ನೀವು ನೋಡ್ಬೇಡಿ, ನಮಗೋಸ್ಕರ ನೋಡ್ಬೇಡಿ, ನಿಮ್ಗೋಸ್ಕರ ನೋಡಿ. ಯಾಕಂದ್ರೆ ಈಗ ಫಾಸ್ಟ್ ಗ್ರೋಯಿಂಗ್ ವರ್ಲ್ಡ್ ಅಲ್ಲಿ ನಮ್ಮ ಟ್ರೆಡಿಷನ್ಸ್ ಆಗ್ಲಿ, ನಮ್ಮ ಹಿಸ್ಟ್ರಿ ಆಗ್ಲಿ, ನಾವೆಲ್ಲ ಮರ್ತಿದೀವಿ. ಇವಾಗ ಸೈಟ್ ಅಂದ್ರೆ ಏನು ಅಂದ್ರೆ 30-40 ಸೈಟ್ ಇಷ್ಟೇ ನಮಗೆ ಗೊತ್ತಿರೋದು. ಆದ್ರೆ ಮುಂಚೆ ಹೇಗಿತ್ತು ಅಂದ್ರೆ ತಾಯಿ ಬಿಟ್ಟೋಗೋಷ್ಟು ತೂಕ ಇತ್ತು ಒಂದು ಜಾಗ ಅಂತ ಅಂದ್ರೆ. ಹಾಗೆ ನಮ್ಮಂತ ಹೊಸ ಕಲಾವಿದ್ರನ್ನ ಇಟ್ಕೊಂಡು ₹1 ಹಾಕಿದ್ರೆ ₹100 ಬರ್ತದ ಅನ್ನೋಂತ ಈ ಜನರೇಷನ್ ಅಲ್ಲಿ ನಮ್ಮಂತ ಹೊಸ ಕಲಾವಿದ್ರನ್ನ ಹಾಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಶ್ರೀ ಸರ್ ನನಗೆ ಒಂದು ಒಳ್ಳೆ ಫ್ರೆಂಡ್ ಆಗಿ, ಗೈಡ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೂರ್ತಿ ಸರ್ ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ, ಹಾಗೆ ನಮ್ಮ ಈ ಟ್ರೇಲರ್ ನ ಆದಷ್ಟು ಆಡಿಯನ್ಸ್ಗೆ ರೀಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಚರಿಷ್ಮಾ, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕ್ಲಾಸ್ ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಯಾಕೆ ಟ್ರೈಲರ್ ದಿನ ಸ್ವಲ್ಪ ಖುಷಿ ಖುಷಿಯಾಗಿರ್ಬೇಕು ಅಣ್ಣ. ಎಲ್ಲ ಬಂದು ಕೂತ್ಕೊಳ್ರಣ. ಯಾಕ್ರಣ ಎಲ್ರಿಗೂ ಟ್ರೈಲರ್ ಇಷ್ಟ ಆಯ್ತಾ? ಏನು ಹೇಳ್ರಣ, ಇಷ್ಟ ಆಯ್ತಾ? ಅದೇನ್ ಕ್ಲಾಸ್ ನೋಡೆಲ್ಲ ಮಾತಾಡೋದಿಲ್ಲ ಯಾಕ್ರಣ? ನಾನ್ ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಯಾವಾಗ್ಲೂ ಈ ಕೋರೋ ಟೀಮ್ ಮೇಲಿರ್ಲಿ. ತುಂಬಾ ಖುಷಿ ಆಗುತ್ತೆ. ನಮ್ಮ ಶ್ರೀ ಸರ್ ಜೊತೆ ವರ್ಕ್ ಮಾಡಿದ್ದು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ನನಗೆ ಆಕ್ಟಿಂಗ್ ವೈಸು. ಪ್ರತಿಯೊಂದು ಈ ಸಿನಿಮಾದಲ್ಲಿ ಯಾವ ತರ ಏನೇನು ಮಾಡ್ಬೇಕಂತ ಎಲ್ಲ ತುಂಬಾ ಕಳ್ಸಿಕೊಟ್ಟು ಈ ರೇಂಜ್ ಕರ್ಕೊಂಡ್ಬಂದು ಈ ಒಂದು ಲಾಸ್ಟ್ ಫೈನಲ್ ಬಂದಿದ್ದೀವಿ. ಟ್ರೈಲರ್ ಆದ್ಮೇಲೆ ಸಿನಿಮಾ ಲಾಂಚ್ ಅಂತ 7ನೇ ತಾರೀಕು ನೆಕ್ಸ್ಟ್ ಮಂತ್. ತುಂಬಾ ಖುಷಿ ಆಗುತ್ತೆ ಸರ್. ಶ್ರೀ ಸರ್ ನೆಕ್ಸ್ಟ್ ನೀವು ಪ್ಯಾನ್ ಇಂಡಿಯಾ ಲೆವೆಲ್ ರೀಚ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಇಲ್ಲಿ ಇರೋರೆಲ್ಲ ಆಸೆ. ತುಂಬಾ ಹಾರ್ಡ್ ವರ್ಕ್ ಮಾಡಿಸಿದ್ರು ಇಲ್ಲ ಎಲ್ಲಾ ಟೀಮ್ಗೂ, ಎಲ್ಲರ ಬಗ್ಗೆ ಹೇಳ್ತೀನಿ. ಆದ್ಮೇಲೆ ನಮ್ಮ ರತ್ನಮ್ಮ ಮೂವೀಸ್, ನಮ್ಮ ಮೂರ್ತನ ಏನಿದ್ದಾರೆ ನಮ್ಮಣ್ಣ, ಅವರು ತುಂಬಾ ಜನ ಹೀರೋಗಳು ಇದ್ದಾರೆ, ಮಾಡ್ಬೋದಿತ್ತು. ಅವ್ರಿಗಿರೋ ಟ್ಯಾಲೆಂಟ್, ಅವ್ರಿಗಿರೋ ದುಡ್ಡಿಗೆ, ಅವ್ರಿಗಿರೋ ಒಂದು ನೆಟ್ವರ್ಕ್ ಯಾರು ಬೇಕಾದ್ರೂ ಹಾಕೋ ಮಾಡ್ಬೋದಿತ್ತು. ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಕಲಾವಿದನ್ನ ಬೆಳೆಸ್ಬೇಕಂತ ನನ್ನೇ ಚೂಸ್ ಮಾಡಿ ಸುನಾಮಿ ಕಿಟ್ಟಿ ಮಾಡಿದ್ರೆ ಏನೋ ಒಂದು ಇರುತ್ತೆ ಅಂತ ಮಾಡಿದ್ವಿ. ಅಣ್ಣ ನಿಮ್ಗೆ ಯಾವಾಗ್ಲೂ ಚಿರುರುಡಿ ಆಗಿರ್ತೀನಿ. ಕೆಲವರೆಲ್ಲ ಹೇಳ್ತಾರೆ ಸ್ಟಾರ್ ಆದ್ಮೇಲೆ ಮರ್ತ್ಬಿಟ್ಟ ಅಂತ. ಮರೆಯೋ ಕ್ಯಾರೆಕ್ಟರ್ ನಂದಲ್ಲ, ಇಟ್ಕೊಳ್ಳೋ ಕ್ಯಾರೆಕ್ಟರ್ ನಂದು. ನಿಮ್ನ ಯಾವಾಗ್ಲೂ ಲೈಫಲ್ಲಿ ಒಂದು ಹೃದಯದಲ್ಲಿ ಇಟ್ಕೊಂಡಿರ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ ಇರ್ಲಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಮೂವಿನ. ಏನ್ಕೆಪ್ಪ ಅಂದ್ರ ಸುನಾಮಿ ಕಿಟ್ಟಿ ಯಾರು ಅಂತ ಹೇಳಿದ್ರೆ ರಿಯಾಲಿಟಿ ಶೋಗಳು ನೀವು ನೋಡಿರ್ಬೋದು. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದೀನಿ. ನಾನಿವತ್ತು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕೆ ನೀವು ಇಲ್ಲಿರೋದೇ ಕಾರಣ. ಎಷ್ಟು ಜನದಲ್ಲಿ ಎಷ್ಟು ಜನ ನಾನು ವೋಟ್ ಮಾಡಿ ಗೆಲ್ಸಿದೀರ, ಎಲ್ರಿಗೂ ಚಿರಋಣಿಯಾಗಿರ್ತೀನಿ. ಮತ್ತೆ ನಮ್ಮ ಮೀಡಿಯಾದವರೆಲ್ಲ ಬಂದಿದ್ದಾರೆ. ನಾನು ಕೇಳೋದಿಷ್ಟೇ, ತುಂಬಾ ಕಷ್ಟಪಟ್ಟು ಮಾಡಿರೋ ಈ ಮೂವಿನ ತುಂಬಾ ಪ್ರಚಾರ ಮಾಡಿ, ಕಷ್ಟಪಟ್ಟಿರೋಂತ ಒಂದು ಕಲಾವಿದ್ರನ್ನ ಮುಂದೆ ತನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ್ಲೂ ಆಲ್ವೇಸ್ ಇದ್ದೇ ಇರ್ತೀರ. ಕೋರಾ ಬಗ್ಗೆ ಹೇಳ್ಬೇಕಂದ್ರೆ ಅದ್ಭುತವಾಗಿ ಬಂದಿದೆ. ಒಂದ್ ಸಿನಿಮಾ ನೋಡಿ, ಟ್ರೈಲರು, ಸಾಂಗು ಮತ್ತೆ ಟೀಸರ್ ಏನ್ ಬಿಟ್ಟಿದೀವಿ ಟ್ರೈಲರ್ ಸಮೇತ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾ ಬಂದು ಥಿಯೇಟರ್ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಿ. ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜನ ಬಂದಿದ್ದಾರೆ. ಮತ್ತೆ ಇಲ್ಲಿರೋರಂತೂ ನಮ್ಮ ಚರಿಷ್ಮಾ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೂ ಲೈಫಲ್ಲಿ ಒಂದು ಒಳ್ಳೆ ಬೆಳಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌಜನ್ಯ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಮನಿ ಅಪ್ಪಾಜಿ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಮ ಕೋಕಿಲ ಸರ್ ಆಗಿರ್ಬೋದು, ಕ್ಯಾಮ್ರಾಮನ್ ಸಾರು, ಮತ್ತೆ ಟೆಕ್ನಿಷಿಯನ್ ಅಲ್ಲಿ ಫೈಟ್ ಮಾಸ್ಟರ್ ಸರ್ ತುಂಬಾ ಸಖತ್ತಾಗಿ ಕಲ್ಸ್ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಸಖತ್ ಮಾಡಿದೀರಾ. ಮ್ಯೂಸಿಕ್ ಹೇಮಂತ್ ಸರ್ ಯಾಕೆ ಸರ್ ಮಂಕ್ ಆಗಿದ್ದೀರಾ, ಸೂಪರ್ ಆಗಿ ಮಾಡಿದ್ದೀರಾ. ನೀವು ನಮ್ಮ ಪ್ರಸನ್ನ ಸರ್ ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ತುಂಬಾ ಜನ ಹೆಸರುಗಳು ಕನ್ಫ್ಯೂಸ್ ಆಗ್ತದೆ. ನಮ್ಮ ಯತಿಯಣ್ಣ ಅಂತ ತುಂಬಾ ಸಖತ್ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಎಲ್ಲರೂ ಹೇಳ್ಬೇಕಲ್ಲಣ್ಣ, ಅದಕ್ಕೆ ನಮ್ಮ ಮಟ್ಟಣ್ಣ ನಮ್ಮ ತಾತ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ವೆಲ್ ವಿಷಯರು ಮತ್ತೆ ತುಂಬಾ ಆಕ್ಟಿಂಗ್ ಕಲ್ಸ್ಕೊಟ್ಟಿದ್ದಾರೆ. ಅಣ್ಣ ನಿಮ್ಮ ಪಾದಕ್ಕೆ ನಮಸ್ಕಾರ ಅಣ್ಣ, ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಅಣ್ಣನ ಬಗ್ಗೆ ಮಾತಾಡಂಗಿಲ್ಲ. ಕಟೋರೋ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರ್ಬೇಕು. ಚೆನ್ನಾಗಿತ್ತು. ಅಣ್ಣಂದು ಇಷ್ಟ ಆಯ್ತಾ? ಒಂಚೂರು ಹೇಳಿ, ಜೋರಾಗಿ ಹೇಳಿ, ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಟ್ರೈಲರ್ ಮಾಡಿದ ಒಂದ್ ಸ್ವಲ್ಪ ಹುಮ್ಮಸ್ಸಾರು ಬರುತ್ತೆ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಣ್ಣ. ಅವ್ರು ಹೇಳ್ದಂಗೆ ಸ್ಟೇಜ್ ಮೇಲೆ ಅವಾಗಲೇ ಒಂದು ಮಾತಾಡಿದ್ರು, ನಾನು ಮಾಡಿರೋದಲ್ಲ ಮಾಡ್ತಿರೋದಂತ. ಅವ್ರು ಹೇಳ್ಬೇಕಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ. ಸುಮ್ಮನೆ ಮಾಡಿದ ತಕ್ಷಣ ಯಾರಿಗೂ ಬರಲ್ಲ. 3 ಜನ ಎಫೆಕ್ಟ್ ಒಂದು ಸ್ಕ್ರೀನ್ ಮೇಲೆ ನೀವೇನ್ ನೋಡ್ತೀರ ಕಟೋನ್ ಕ್ಯಾರೆಕ್ಟರ್ನ, ಅಷ್ಟು ಕಷ್ಟಪಟ್ಟು ಫೈಟ್ ಮಾಡಿ, ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡಿ, ಡೈಲಾಗ್ ಪ್ರಾಕ್ಟೀಸ್ ಮಾಡಿ. ಮತ್ತೆ ಅವರು ಸಿನಿಮಾ ಪ್ರೊಡ್ಯೂಸರ್ ಅಂತ ಮಾಡಿಲ್ಲ, ಒಬ್ರು ಕೆಲಸದವರಾಗಿ ಇಡೀ ಸಿನಿಮಾ ಗೆಲ್ಬೇಕಂತ ಎಲ್ಲ ಪ್ರತಿಯೊಂದು ಕೆಲಸ ಪ್ರೊಡಕ್ಷನ್ ಮಾಡ್ಕೊಂಡು, ಇಡೀ ಅವ್ರ ಫ್ಯಾಮಿಲಿ, ಅವ್ರ ಚೆಲ್ವಣ್ಣ ಅವ್ರ ಅಣ್ಣ ಇರ್ಬೋದು,
ಮತ್ತೆ ಅವ್ರ ಮಕ್ಕಳುಗಳಾಗಿರ್ಬೋದು, ಮನು ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಮಂಜಾಕ್ಕೆ, ಅವ್ರ ಇಡೀ ಫ್ಯಾಮಿಲಿ ಬಂದು ಎಲ್ಲ ಆರ್ಟಿಸ್ಟ್ಗಳಿಗೆ ಊಟ ಬಡಿಸಿದ್ದಾರೆ. ಆ ಋಣ ಯಾವತ್ತೂ ಇಲ್ಲಿರೋ ಆರ್ಟಿಸ್ಟ್ ಮೇಲೆ ಎಲ್ಲರ ಮೇಲೆ, ಇವ್ರ ಫ್ಯಾಮಿಲಿ ಮೇಲೆ ಋಣ ಇರಬೇಕು, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಒಳ್ಳೇದಾಗ್ಲಿ ಅಣ್ಣ. ಮತ್ತೆ ನಮ್ಮ ಇವರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ, ನಮ್ಮ ಲಂಕೇಶ್ ಅವರು ಸೂಪರ್ ಒಳ್ಳೇದಾಯ್ತು. ಮತ್ತೆ ನೋಡಿರ್ಬೇಕು ಈ ಕುಳ್ಳುನ, ಇಲ್ಲಿ ಎಲ್ಲಾ ಕಡೆ ಕಾಮಿಡಿ ಮತ್ತೆ ಸಿನಿಮಾ ಎಲ್ಲ ಮಾಡಿದ್ದಾರೆ. ಮತ್ತೆ ನಮ್ಮ ಸ್ವಾಮಿ ಅಣ್ಣ ತುಂಬಾ ಸಖತ್ ಮಾಡಿದ್ದಾರೆ, ಒಳ್ಳೆ ಆಕ್ಟಿಂಗ್. ಥ್ಯಾಂಕ್ಸ್ ಅಣ್ಣ ನೀವು ಬಂದಿದ್ದಕ್ಕೆ. ಮತ್ತೆ ನೀವು ಅಷ್ಟೇನೆ ಅಪ್ಪಾಜಿ ನೀವು ಬಂದಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀವು ಅಷ್ಟೇನೆ ಗಿರಿ, ನಮ್ಮ ಆರ್ಟ್ ಡೈರೆಕ್ಟರ್ ಗಿರಿ, ನಮ್ಮ ಕೋಟೆ ಅಸಿಸ್ಟೆಂಟ್, ತುಂಬಾ ಚೆನ್ನಾಗಿ ಮಾಡಿದೆ ಗಿರಿ. ನಿಮ್ಗೂ ಒಳ್ಳೇದಾಗ್ಲಿ, ಮುಂದೆ ದೊಡ್ಡ ಡೈರೆಕ್ಟರ್ ಆಗಿ ಬೆಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಮೇಡಮ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ನಿಮಗೂ ಗುಡ್ ಲಕ್. ಮತ್ತೆ ನಮ್ಮ ಚೇತನ್, ನಮ್ಮ ಗೆಳೆಯ, ಅವನು ಬಂದಿದ್ದಾನೆ, ಅವನು ಒಂದು ಒಳ್ಳೆ ಆಕ್ಟ್ ಮಾಡಿದ್ದಾನೆ, ಅವನು ಎಲ್ಲ ಒಳ್ಳೇದಾಗ್ಲಿ. ಅದೇ ತರ ಇಲ್ಲಿ ಬಂದಿರೋಂತ ನನ್ನ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ. ಮನು ನೀನ್ ಮೇಲೆ ಬಂದಿಲ್ಲ, ಮನು ನೀನ್ ಬಂದಿಲ್ಲ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ನೀನ್ ಅಲ್ಲೇ ಕೂತ್ಕೊಂಡಿದ್ದೆ ಸಿನಿಮಾದಲ್ಲಿ, ಬಾ ಮೇಲ್ಗಡೆ ಬಾ. 3 ದಿವಸ ಮ್ಯಾನೇಜರ್ ಸರ್ ಇಲ್ಲೇ ಇದ್ದಾರೆ. ಆಮೇಲೆ ಕೆಂಪ ನಮ್ಮ ಆತ್ಮಗೆ ಅವ್ರು ಒಂದು ಸಿನಿಮಾ ಮಾಡಿದ್ರೆ ಅವ್ನಿಗೆ ಒಳ್ಳೇದಾಗ್ಬೇಕು. ಮತ್ತೆ ನಮ್ಮ ಇವ್ರು ಬಂದು ಲಾವಣ್ಯ ಅವ್ರು ಬಂದಿದ್ದಾರೆ, ತುಂಬಾ ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಮತ್ತೆ ಹೆಚ್ಚಾಗಿ ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಮತ್ತೆ ತನು ಬಂದಿದ್ದಾರೆ, ತ್ರಿವೇಣಿ ಅವರು ಬಂದಿದ್ದಾರೆ, ನಮ್ಮ ಫ್ರೆಂಡ್ಸ್ ನನ್ನ ಇಷ್ಟಪಡೋರಂತೆಲ್ಲ ತುಂಬಾ ಜನ ಬಂದಿದ್ದಾರೆ. ಮತ್ತೆ ಲಾವಣ್ಯ ನೀವು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ಯಜಮಾನ್ರು ಲೋಕೇಶ್ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಆನಂದ್ ಗುರೂಜಿ ಅವರು ಬಂದು ನಮ್ಗೆ ಆಶೀರ್ವಾದ ಮಾಡಿ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವ್ರ ಗುರುಗಳು ನಮ್ಮ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ನಮ್ಮ ಸಂಜಯ್ ಗೌಡ್ರು ಪ್ರೊಡ್ಯೂಸರ್, ಅವರು ನಮ್ಮ ಪ್ರೀತಿ ಆತ್ಮೀಯ ಅಪ್ಪಾಜಿ, ನೀವು ಬಂದು ನಮ್ಗೆ ತುಂಬಾ ಖುಷಿ ಆಯ್ತು. BM ರಾಮಚಂದ್ರಪ್ಪ ಅವ್ರು ಬಂದಿದ್ದಾರೆ. ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ದಯವಿಟ್ಟು ಯಾರ ಹೆಸರು ಹೇಳಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬಿಡಿ. ಮತ್ತೆ ಮಿಮಿಕ್ರಿ ಶ್ಯಾಮ್ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನ ಫ್ರೆಂಡ್. ಮತ್ತೆ ಲಡ್ಡೆ ಎಲ್ಲವರು ಓಕೆ, ಇದು 2 ಮಾತು ಮಾಡ್ಬಿಡ್ತಿದ್ದೀರಿ, ಮತ್ತೆ ಮಾತಾಡಕ್ಕಾಗಲ್ಲ. ಯಾರು ಬೇಜಾರ್ ಮಾಡ್ಕೋಬಿಡಿ. ಕೋರನ್ನ ದಯವಿಟ್ಟು ಪ್ರೀತಿಸಿ ಆಶೀರ್ವಾದ ಮಾಡಿ ಮುಂದೆ ತಗೊಬಂದಿ ಎಲ್ಲಾ ಕಡೆ ಪ್ರಮೋಷನ್ ಮಾಡಿ. ಓಕೆನಾ, ದಯವಿಟ್ಟು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ರೋಜಿ ಪ್ರೊಡ್ಯೂಸರ್ ನಮ್ಮ ದುನಿಯಾ ಬಂದಿದ್ದಾನೆ. ಅದೇ ತರ ಅರುಣ್ ಕಟೇರ್ ಎಲ್ಲ ರೀಲ್ಸ್ ಎಲ್ಲ ನೋಡಿರ್ಬೋದು. ಅವರು ತುಂಬಾ ಸಖತ್ ಕಷ್ಟಪಟ್ಟು ಒಂದು ಹಳ್ಳಿಯಿಂದ ಪ್ರತಿಭೆ ಸಖತ್ ಕಷ್ಟಪಟ್ಟು ಮಾಡಿದ್ದಾನೆ. ಅವ್ರು ಒಳ್ಳೇದಾಗಬೇಕು. ನಮ್ ತುಕಾಲಿ ಸಂತೋಷ್ ಎಲ್ಲಿ ಬಂದಿಲ್ವಲ್ಲ, ಎಲ್ರಿಗೂ ಬನ್ನಿ ಸಂತೋಷ ಕಿಟ್ಟಿ ಕೆಲಸ. ಇವಾಗ ನೀವು ಮತ್ತೆ ಮಾತಾಡಿಸ್ತೀನಿ. ಇಲ್ಲ ಆಯ್ತು ಒಂದೇ ನಿಮಿಷ ಆಯ್ತು. ತುಕಾಲಿ ಸಂತೋಷ್ ಇದ್ದಾರ? ಸರಿ, ಒಳ್ಳೇದಾಗ್ಲಿ. ಅದೇ ತರ ನಮ್ಮ ತುಂಬಾ ಜನ ಫ್ರೆಂಡ್ಸ್ ಗಳೆಲ್ಲ ಬಂದಿದ್ದಾರೆ. ಯಾರು ಏನು ಅಲ್ಲಿ ಯಾರು ಬೇಜಾರು, ಎಡಿಟರ್ ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ ಇದೇನು ಅಷ್ಟೇ. ಆರ್ಯ ಸೂರ್ಯ ನೀನು ಬರಪ್ಪ, ನೀನು ಕಷ್ಟಪಟ್ಟಿದ್ದೀರಿ ನಮ್ಮ ಸಿನಿಗೆ. ಮತ್ತೆ ನಮ್ಮ ತೆಲುಗು ಪ್ರೊಡ್ಯೂಸರ್, ತಮಿಳು ಪ್ರೊಡ್ಯೂಸರ್, ಆಲ್ ದ ಬೆಸ್ಟ್ ಸರ್. ತೆಲುಗು ತಮಿಳಿಗೆಲ್ಲ ಡಬ್ ಮಾಡಿರೋದು ಒಳ್ಳೆ ಖುಷಿ ಆಗುತ್ತೆ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಮ ನೋಡೋ ಸುನಾಮಿ ಕಿಟ್ಟಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಕಾಕ್ರೋಜ್ ಅಪ್ಪಾಜಿ ನೀವು ಬರಬೇಕು, ಸೂರ್ಯಣ್ಣ ನೀವು ಬರಬೇಕು. ಅಲ್ಲಿ ಕೂತ್ಕೊಂಡ್ರೆ ರಂಗಪ್ಪಾಜಿ ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲ ಆಶೀರ್ವಾದ ಇರಲಿ. ನಮ್ಮ ಜಗ್ಗಿ ಮಾಸ್ಟರ್ ಅವರು ಬಂದಿದ್ದಾನೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಸುನಿ ಬಂದಿದ್ದಾನೆ, ಅಯ್ಯೂಬು ಎಲ್ಲ, ಚಿನ್ನು, ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಬಿಡಿ, ಹೆಸರು ಬಿಟ್ಟಿದ್ರೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಕೆಂಪ ನೀನ್ ಮಾಡೋಂತ ಕೆಲಸಗಳು ಒಳ್ಳೇದಾಗ್ಲಿ ಚಿನ್ನ. ಮತ್ತೆ ಕಲೆ ಇನ್ನೊಂದೆರಡು ಹೇಳ್ಬಿಡ್ತೀನಿ ನಿಮಗೆ. ಸಾಕ, ಸರಿ. ಯಾರು ಬೇಜಾರ್ ಮಾಡ್ಕೊಬಿಡಿ. ಯಾರೇ ಹೆಸರು ಬಿಟ್ಟಿದ್ರೆ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದೆ. ಪ್ರತಿ ಎಲ್ಲ ಇದ್ದೀರಾ? ಕೊಟ್ಟು ಯಾರು ಮಾತಾಡ್ಬೇಕು? 30 ವರ್ಷ ಸ್ನೇಹಿತರು ಅವರು, ಅವರಣ್ಣ. ಈ ಚಿತ್ರದಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಸೊ ಈ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಒಂದು ಎಲ್ರಿಗೂ ಮನ್ಸಲ್ಲಿ ಬರ್ಬೋದು, ಯಾಕೆ ನೋಡ್ಬೇಕು ಅಂತ. ಸೊ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇವತ್ತಿನ ಈಗಿನ ಒಂದು ಟ್ರೆಂಡ್ ಅಲ್ಲಿ ಈಗಿನ ಏನ್ ಟ್ರೆಂಡ್ ಇದೆ ಸಿನಿಮಾ ಟ್ರೆಂಡು. ಬಟ್ ಈ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ತರ ಟ್ರೆಂಡ್ ಇದೆಯಾ, ಒಂದು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೋರ ಚಿತ್ರನ ತಾವೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಶರಣ್ ಸರ್. ನಮ್ಮ ಪ್ಲೀಸ್ ಹೋಗಿ ತೆಗಿರ್ಬೇಕು ಪ್ಲೀಸ್. ನೀವೇನಾ ಹೊರಟ್ರು ಸರ್? ಹೊರಟಿದ್ದಾರೆ ಸರ್, ಪ್ಲೀಸ್. ಹೇಮಂತ್ ಸರ್. ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡಿರ್ತೀರ ಟ್ರೈಲರ್ ಮತ್ತೆ ಸಾಂಗ್ಸ್, ಇದಕ್ಕೆಲ್ಲ ಒಂದು ಮೇನ್ ರೀಸನ್ ನಮ್ಮ ಮೂರ್ತಿ ಸರ್ ಅವ್ರದ್ದು ಒಂದು ಮಿಷನ್ ಇದೆಲ್ಲ, ಇಸ್ ಎ ಮ್ಯಾನ್ ಆಫ್ ದ ಮಿಷನ್ ಅನ್ಬೋದು. ಮ್ಯಾನ್ ಆಫ್ ದಿ ಮಿಷನ್ ನಮ್ಮ ಶ್ರೀ ಸರ್. ಇಬ್ರು ಲೆಫ್ಟ್ ಟು ರೈಟ್ ಸ್ಪೀಕರ್ ತರ, ಸ್ಟೀರಿಯೋ ಸ್ಪೀಕರ್ಸ್ ತರ ನಮ್ಮ ಜೊತೆ ಕೂತ್ಕೊಂಡು ಒಂದೊಂದು ಫ್ರೇಮ್ ಎಂಜಾಯ್ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡಕ್ಕೆ ಒಂದು ವ್ಯಾಲ್ಯೂ ಸಿಕ್ತು ನಮ್ಗೆ ಈ ಮೂವಿದು. ಎವ್ರಿ ಫ್ರೇಮ್ ನೀವು ಸೀಟ್ ಎಡ್ಜ್ ಅಲ್ಲಿ ಕೂತ್ಕೊಂಡು ನೋಡ್ತೀರಾ, ಇಡೀ ಸ್ಟಾರ್ಟ್ ಟು ಎಂಡ್. ದಟ್ ಈಸ್ ಮೈ ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಮಂತ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ, ನಾವು ಮಾತಾಡೋಕೆ ಏನಿಲ್ಲ. ಸಿನಿಮಾ ನೋಡಿ, ನಾವು ಈ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಿರೀಶ್ ಕುಮಾರ್ ಸರ್. ಅಲ್ಲ, ಹೆಚ್ಚು ಕಮ್ಮಿ ಆಗಿದೆ. ಇವರು ಮಾತಾಡೋಕೆ ಒಂದು ಇರ್ತಾನೆ ಇರಲಿಲ್ಲ. ಒಂದು ಫೈಲ್ ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು, ಕ್ಯಾಮ್ರಾ ಬಿಟ್ಟು ಓಡೋಗ್ಬಿಟ್ಟಿದ್ರು. ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ಶ್ರದ್ಧಾಂಜಲಿ ಮಾಡ್ಬೇಕಾಗಿತ್ತು. ಥ್ಯಾಂಕ್ ಯು ಸಂದೀಪ್ ಸರ್.
ಏನು ಕೆಲಸ ಮಾತಾಡುತ್ತೆ ಅಂತಿರ್ತೀವಲ್ಲ ನೋಡಿ, ಇವತ್ತೆಲ್ಲ ಏನು ಇಲ್ಲಿ ಹೌಸ್ಫುಲ್ ಆಗಿದೆ ಟ್ರೈಲರ್ ನೋಡೋದಕ್ಕೆ. ಹೀಗೆ ಥಿಯೇಟರ್ ಕೂಡ ಹೌಸ್ಫುಲ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಪ್ರೀತಿ ಇರಲಿ. ಎಲ್ರಿಗೂ ಧನ್ಯವಾದಗಳು. ಒಂದು ನಿರ್ಮಾಣ, ಕಿಟಿ ಸರ್ ಅಭಿನಯ, ಇದನ್ನ ನಾವು ನೋಡಬೇಕು, ಆ ಹಬ್ಬನ ನಾವು ಕಣ್ತುಂಬ ನೋಡ್ಬೇಕನ್ನೋ ಆಸೆ ನಮಗೆ ತುಂಬಾ ಕಾಡ್ತಾ ಇದೆ. ದಯವಿಟ್ಟು ಕನ್ನಡ ಚಿತ್ರರಂಗನ ಬೆಳೆಸಿ, ನಮ್ಮಂತ ಪ್ರತಿಭೆಗಳನ್ನ ಉಳಿಸಿ. ಜೈ ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು. ಅಂಬೇಡ್ಕರ್ ಸೇನೆಯ ಎಲ್ಲ ಸಂಘಟಕರು, ಸದಸ್ಯರುಗಳಿಗೆ ಪ್ರೀತಿಯ ಧನ್ಯವಾದ. ಯಾರ ಹೆಸರನ್ನಾದ್ರೂ ಬಿಟ್ಟಿದ್ರೆ ಅನ್ಯತಾ ಭಾವಿಸಬೇಡಿ. ಕಾರ್ಯಕ್ರಮ ತುಂಬಾ ದೊಡ್ಡದಾಗಿರೋದ್ರಿಂದ ಅತಿಥಿಗಳು